ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಗೆಳೆಯರೆ, ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಟಾಪ್ 25 ಕ್ವೆಶನ್ಸ್ ಮ್ಯಾಥ್ಸ್ ಕ್ವೆಶನ್ಸನ್ನು ಬಿಡಿಸೋಣ. ಇವು ಭಾಳ ಇಂಪಾರ್ಟೆಂಟ್ ಕ್ವೆಶನ್ಸ್ ಅದಾವೆ, ಯಾಕಂದರೆ ರಿಪೀಟ್ ಆಗಿ ಕೇಳುವಂಥ ಕ್ವೆಶನ್ಸ್. ಇದು NTPC ಪ್ರಿವಿಯಸ್ ಇಯರ್ ಕ್ವೆಶನ್ಸ್ ಅಂದರೆ ಈಗೀಗ ನಡೆದಿರುವಂಥ UG ಕ್ವೆಶನ್ ಪೇಪರನ್ನು ನಾನು ಬಿಡಿಸ್ತಾ ಇದ್ದೀನಿ. ಇದರಿಂದ ನೀವು ಯಾರೋ ALP ಓದಲಿ, ALP ಯಾರು ಓದ್ತಿದ್ದೀರಾ ಮತ್ತು ಆನಂತರ NTPC ಓದೋರಾಗಲಿ ಎಲ್ಲರೂ ಇದು ಸೇಮ್ ಕ್ವಶನ್ಸ್ ಬರ್ತಾವೆ ಎಲ್ಲದಕ್ಕೂ. ಯಾಕಂದರೆ ಮ್ಯಾಥ್ಸ್ ಸಿಲೆಬಸ್ ಏನು ಚೇಂಜ್ ಆಗಂಗಿಲ್ಲ. ಗ್ರೂಪ್ ಡಿಗೆ ಬೇರೆ, NTPCಗೆ ಬೇರೆ ಹಿಂಗೆ ಕೇಳಲ್ಲ. ಯಾಕಂತಂದರೆ ಎಲ್ಲರಿಗೂ ಒಂದೇ ಸೇಮ್ ಕ್ವಶನ್ಸ್ ಬರ್ತಾವೆ. ಹಾಗಾಗಿ ಸಿಲೆಬಸ್ ಒಂದೇ ಇರೋದ್ರಿಂದ ಎಲ್ಲರೂ ಈ ಲೆಕ್ಚರ್ಗಳನ್ನ ಫಾಲೋ ಮಾಡ್ಬೋದು. ಎಲ್ಲ ಪ್ಲೇಲಿಸ್ಟನ್ನು ನೋಡಿರಿ, ಹೋಗಿ ಎಲ್ಲ ಪ್ಲೇಲಿಸ್ಟಲ್ಲಿ 6-7 ಕ್ಲಾಸ್ ಮಾಡಿದ್ದೀನಿ, ಅಷ್ಟು ಕ್ಲಾಸನ್ನು ನೋಡ್ಬೋದು ನೀವು ಅಂತಂದು ಹೇಳ್ತಾ ಈಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈಗ ಒಂದನೇ ಕ್ವೆಶನ್ ನೋಡೋಣ. ಇಲ್ಲಿ ದ LCM ಆಫ್ ದ ನಂಬರ್ 6.3 ಆ್ಯಂಡ್ 0.07 ಇದರದ್ದು LCM ತಗೋಬೇಕು. ನಾವು ಯಾವಾಗಲೂ ಇಂಥವು ನಂಬರ್ದ LCM ತಗೋಬೇಕಾದ್ರೆ ಫಾರ್ಮುಲಾ ಏನು ಬರ್ತದೆ, ಈಗ 6.3 ಐತಲ್ಲ, ಇದನ್ನು ನಾನು ಹೆಂಗೆ ಬರ್ಕೋಬೋದು, 6.3 ಇದನ್ನು 63/10 ಅಂತ ಬರ್ಕೋಬೋದು. ಆನಂತರ 0.07 ಇದನ್ನು 7/100 ಅಂತಂದು ಬರ್ಕೋಬೋದು. ಹಾಗಾದ್ರೆ ಇದು ಫ್ರ್ಯಾಕ್ಷನ್ದಾಗ ಆತ. ಈ ಫ್ರ್ಯಾಕ್ಷನ್ದಾಗ ಆತಂದ್ರೆ ಫ್ರ್ಯಾಕ್ಷನ್ದು ನಾವು ವ್ಯಾಲ್ಯೂ ಏನು LCM ಹೆಂಗೆ ತಗೋತೀವಿ, LCM ಈಕ್ವಲ್ ಟು ಫ್ರ್ಯಾಕ್ಷನ್ದು LCM ತಗೋಬೇಕಾದ್ರೆ LCM ಆಫ್ ನ್ಯೂಮರೇಟರ್ ಅಂದರೆ ಮೇಲಿರುವಂಥವು, ನ್ಯೂಮರೇಟರ್ ಅಂದ್ರೆ ಅಂಶಗಳ ನ್ಯೂಮರೇಟರ್ ಅಂತ ಕರಿತೀವಿ, ಡಿವೈಡೆಡ್ ಬೈ HCF ಆಫ್ ಮ್ಯಾಲಿಂದ LCM ತಗೊಂಡಿದ್ದು ಅಂದ್ರೆ LCM ಕೇಳಿದಂದ್ರೆ ಮ್ಯಾಲೆ LCMನ ತಗೋಬೇಕು, ಆನಂತರ ಕೆಳಗೆ HCF ತಗೋಬೇಕು, HCF ಆಫ್ ಡಿನಾಮಿನೇಟರ್. ಓಕೆ, ಈಗ ಈ ಪ್ರಕಾರ ನಾವು ಇದು ಫಾಲೋ ಮಾಡಿದಾಗ ಈಗ LCM ಈಕ್ವಲ್ ಟು ವ್ಯಾಲ್ಯೂ ತುಂಬ್ರಿ. ಅಂದರೆ 63 ಮತ್ತು 7ದ LCM ಏನಾಗ್ತತಿ, 63ನ ಆಗ್ತದೆ. ಯಾಕಂತಂದ್ರೆ 7ದ ಮಗ್ಯಾಗ 63 ಐತಿ, ಹಾಗಾಗಿ 63ನ LCM ಆಗ್ತದೆ. ಇವುಗಳ ಡಿವಿಜಿಬಲ್ ಮಾಡೋದ್ರಿಂದ ದೊಡ್ಡ ಸಂಖ್ಯೆನ ಮೊದಲು ನಾವು ಹಿಡ್ಕೋಬೇಕು, ಆನಂತರ ಅದನ್ನು ಚಿಕ್ಕ ಸಂಖ್ಯೆಯಲ್ಲಿ ಭಾಗ ಮಾಡಿದಾಗ ನಾವು ಸಣ್ಣ ಸಂಖ್ಯೆಯನ್ನು ಬಿಡಬೇಕು, ದೊಡ್ಡ ಸಂಖ್ಯೆಯನ್ನು ಹಿಡ್ಕೋಬೇಕು. ಹಾಗಾದ್ರೆ ಇಲ್ಲಿ 63 LCM ಆಗ್ತೈತಿ. 63 ಆಯಿತು, ಡಿವೈಡೆಡ್ ಬೈ ಇಲ್ಲಿ ಇವು ಎರಡದ್ರು 100 ಮತ್ತು 10 ಐತಲ್ಲ, ಇದ್ರೊಳಗೆ ನಾವು ಏನು ಮಾಡಬೇಕು, HCF ತಗೋಬೇಕು. HCF ತಗೋಬೇಕಾದ್ರೆ ಸಣ್ಣ ಸಂಖ್ಯೆಯನ್ನು ಹಿಡ್ಕೋಬೇಕು. ಸಣ್ಣ ಸಂಖ್ಯೆ ಹಿಡ್ಕೊಂಡು ದೊಡ್ಡ ಸಂಖ್ಯೆಯನ್ನು ಭಾಗ ಮಾಡ್ಬೇಕು. ಆ ದೊಡ್ಡ ಸಂಖ್ಯೆ ಭಾಗ ಆಗ್ತದಂದ್ರೆ ಸಣ್ಣ ಸಂಖ್ಯೆನ HCF ಇದ್ದಾಗ ಈ ರೀತಿ ಮಾಡ್ಬೇಕು ನಾವು. ಹಾಗಾಗಿ ಡಿವೈಡ್ ಬೈ 10 ಆಗ್ತೈತಿ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, 6.3 ಆಗ್ತದೆ. 6.3 ಆನ್ಸರ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇದನ್ನು ನೀವು LCM HCM ಒಂದು ಚಾಪ್ಟರ್ ವೈಸ್ ಕ್ಲಾಸ್ ಮಾಡಿದ್ದೀನಿ, 3 ಕ್ಲಾಸ್ ಆಗ್ಯಾವು. ಅದನ್ನು ಪೂರ್ತಿ ಕ್ಲಾಸ್ ನೋಡಿರಿ. LCM HCF ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಅಂದರೆ ಪೂರ್ತಿ ಡೀಟೇಲಾಗಿ ಹೇಳಿದ್ದೀನಿ. ಅದನ್ನು ನೋಡಿದರೆ ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಈ ನೆಕ್ಸ್ಟ್ ಕ್ವೆಶನ್ದಾಗ ಏನು ಹೇಳೋಣ, ಸ್ವಪ್ನ 20,900 ಸರಳ ಬಡ್ಡಿಯ ದರದಲ್ಲಿ ಹೂಡಿಕೆ ಮಾಡಿದರು. ಭಾಗಶಃ ವಾರ್ಷಿಕ 10%, ಭಾಗಶಃ 9ರಂತೆ 8 ವರ್ಷಗಳ ನಂತರ ಆಕೆ 2 ಹೂಡಿಕೆಗಳಿಂದ ಸಮಾನ ಬಡ್ಡಿಯನ್ನು ಗಳಿಸಿದರೆ. 2 ಹೂಡಿಕೆಯಿಂದ ಸಮಾನ ಬಡ್ಡಿ ಗಳಿಸ್ತಾಳೆ. ವಾರ್ಷಿಕ 10% ದರದಲ್ಲಿ ಹೂಡಿಕೆ ಮಾಡಿದ ಮೊತ್ತ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾನು 10% ಒಂದು ಹೂಡಿಕೆ ಮಾಡತ್ತಾಳು, ಒಂದನೇದು, ಇನ್ನೊಂದು R2, ಇನ್ನೊಂದು 9% ಒಂದು ಹೂಡಿಕೆ ಮಾಡಕತ್ತಾಳು. ನಾನು 10% ಹೂಡಿಕೆ ಮಾಡತ್ತಾಳ, ಅದರದ್ದು X ಅಂತ ತಿಳ್ಕೊತೇನೆ, ಅಮೌಂಟ್ X ಅಂತ ತಿಳ್ಕೊತೇನೆ, ಹೌದಾ. ಇನ್ನೊಂದು ಏನು ಮಾಡ್ತಾಳೆ, ಇದನ್ನು ಎಷ್ಟು ಕೊಡತ್ತಾಳೆ ಅಂದ್ರೆ ಅದರದ್ದು ಏನು ಕೊಟ್ಟಾಳ ಅಮೌಂಟ್, ಇದು ಟೋಟಲ್ ಅಮೌಂಟ್ ಇದು, ಅದ್ರೊಳಗೆ ಅದನ್ನು ಮೈನಸ್ ಮಾಡಿದ್ರೆ X ಮೈನಸ್ ಮಾಡಿದ್ರೆ ನಮಗೆ ಅದು ಎರಡನೇದು ಪ್ರಿನ್ಸಿಪಲ್ ಸಿಗ್ತದೆ. ಇಲ್ಲಿ ನಮಗೆ ಗೊತ್ತಿರ್ಬೋದು SI ಈಕ್ವಲ್ ಟು P ಇಂಟು T ಇಂಟು R ಡಿವೈಡೆಡ್ ಬೈ 100. ಈ ಫಾರ್ಮುಲಾದಾಗ ಇದನ್ನು ತುಂಬಬೇಕು ಮತ್ತು ಕಂಪೇರ್ ಮಾಡಬೇಕು. ಹೆಂಗೆ ಕಂಪೇರ್ ಮಾಡಬೇಕು, ಇಲ್ಲಿ ನೋಡ್ರಿ. SIದ ಈಗ 10% ಒಂದು ಕಡೆ ಸೈಡ್ ತೊಗೋಬೇಕು, ಯಾಕಂದರೆ ಎರಡದ್ರದ್ದು ಬಡ್ಡಿ ಸೇಮ್ ಐತಿ. ಬಡ್ಡಿ ಸೇಮ್ ಇದ್ದರೆ ಅದನ್ನ ಎರಡು ಈಕ್ವೇಟ್ ಮಾಡ್ಬೋದು. ಹಾಗಾಗಿ ನಾನು ಮಾಡ್ತೀನಿ, ಈಗ R ಅಂದರೆ ಎಷ್ಟೈತಿ, 10%, X ಅಂದರೆ ಪ್ರಿನ್ಸಿಪಲ್, P ಜಾಗದಾಗ X ತೊಗೋತೇನೆ. ಓಕೆ, ಇಂಟು ಅದು
ಟಿ ಅಂದರೆ ಎಷ್ಟೈತಿ, ಟಿ 2 8 ವರ್ಷ ಐತಿ. ಹಾಗಾದ್ರೆ 8 ಇಂಟು ಇಟ್ಕೊಂಡು ಆನಂತರ ಆರ 10% ಐತಿ /100. ಇದಕ್ಕೆ ಇನ್ನೊಂದು ಏನು ಮಾಡಬೇಕು, ಈ 20,900 ಐತಿಲ್ಲ, ಎಕ್ಸ್ ಮೈನಸ್ ಈ 20,900 ಒಳಗೆ ಮೈನಸ್ ಎಕ್ಸ್ ಮಾಡಬೇಕು. ಯಾಕಂದ್ರೆ ಅದು 10% ಅದು ಕೊಟ್ಟ. ಇನ್ನು ಉಳಿದ ಅಮೌಂಟನ್ನು ಇದ್ರದ್ದು ಸಮ ಅಂದಂಗೆ 9% ಇಂಟ್ರೆಸ್ಟಿಗೆ ಸಮ. ಇದು 9% ಇಂಟ್ರೆಸ್ಟ್ ಐತಿ, ಅದು 8 ವರ್ಷ. ಹಾಗಾಗಿ /100. ಈಗ ನೋಡ್ರಿ, ಈ 100 ಕ್ಯಾನ್ಸಲ್ ಆಗ್ತದೆ. ಈಗೇನು ಉಳಿತಿದೆ, ಎಕ್ಸ್ ಇಂಟು 8 ಇಂಟು 10 ಈಕ್ವಲ್ ಟು, ಈಗ ಇನ್ನು ಇಲ್ಲಿ ನಾವು ಕಡ್ತಾ ಹೊಡಿಬೋದು ಇಷ್ಟು ಮಾಡೋ ಬದಲಿ, ಹೌದಾ. ಈಗ ನೋಡಿರಿ, ಇಲ್ಲಿ 8 ಐತಿ, ಇದು 8 ಕ್ಯಾನ್ಸಲ್ ಆಗ್ತದೆ, 8 ಕ್ಯಾನ್ಸಲ್ ಆಗ್ತವೆ. ಇಲ್ಲಿ 10x ಆಗ್ತದೆ. 10x ಈಕ್ವಲ್ ಟು ಈ 9 ಇದಕ್ಕೆ ಇಂಟು ಮಾಡಬೇಕು, 20,900 ಇಂಟು 9 ಮೈನಸ್ 9x, ಹೌದಾ. ಈ 9x ಈ ಕಡೆ ಬಂದಾಗ ಏನಾಗ್ತದೆ, 19x ಆಗ್ತದೆ. 19x ಈಕ್ವಲ್ ಟು 20,900 ಇಂಟು 9 ಆಗ್ತದೆ. ಈಗ ಎಷ್ಟು ನೋಡ್ರಿ, ಈಗ ಇದನ್ನ 19x ಐತಲ್ಲ, ಎಕ್ಸ್ ಈಕ್ವಲ್ ಟು ಕಂಡುಹಿಡಬೇಕು ನಾವು. ಎಕ್ಸ್ ಈಕ್ವಲ್ ಟು ಕಂಡುಹಿಡಬೇಕಾದ್ರೆ 19 ಡಿವೈಡ್ ಆಗ್ತೈತಿ, 2900 ಇಂಟು 9 ಡಿವೈಡೆಡ್ ಬೈ 19 ಆಗ್ತದೆ. 19 1 ಉಳಿತು, ಮತ್ತೆ 19 ಆಗುತ್ತೆ, 19 19. ಹಾಗಾದ್ರೆ ಎಕ್ಸ್ ಈಕ್ವಲ್ ಟು ಏನಾಯ್ತು, 9900 ಆಗ್ತದೆ. ಇದು ಆನ್ಸರ್. ಅಂದರೆ ಇಷ್ಟು ಅಮೌಂಟ ಆನ್ಸರ್ 4ನೇ ನೋಡ್ರಿ. ಇಷ್ಟು ಅಮೌಂಟ 10% ಏನು ಮಾಡ್ಯಾರು, 10% ದರದಂಗೆ ಹೂಡಿಕೆ ಮಾಡ್ಯಾರ ಅನ್ನಂಗೆ ಅರ್ಥ. ಈಗ 3ನೇ ಕ್ವೆಶನ್ ನೋಡೋಣ. ಇಲ್ಲಿ 3ನೇ ಕ್ವೆಶನ್ದಾಗ 65% ಮೌಲ್ಯವು 55ರ 2/5ಕ್ಕಿಂತ ಹೆಚ್ಚು ಪಟ್ಟು ಎಷ್ಟು ಹೆಚ್ಚಾಗೈತಿ ಅಂತ ಕೇಳ್ತಾನೆ. ಹಾಗಾದ್ರೆ ನಾನು 1ನೇ ಸಂಖ್ಯೆ, ಇದು 2ನೇ ಸಂಖ್ಯೆ, ಇದು 65 ಇಂಟು 65 ಡಿವೈಡ್ ಬೈ 100 ಅಂತ ಬರ್ಕೋತೀನಿ. ಅಂದರೆ 65%. ಇದೆಷ್ಟೈತಿ, 55 ಇಂಟು 2/5 ಐತಿ. 2 ಸಂಖ್ಯೆ ಆದವು. 5 20ರಲ್ಲಿ, 5 13ರಲ್ಲಿ, 5 13ರಲ್ಲಿ, 5 4ರಲ್ಲಿ. ಇದೆಷ್ಟು ಐತಿ, 5 11ರಲ್ಲಿ ಆಯಿತಾ. ಇದೆಷ್ಟು ಬಂತು, 11 2ರಲ್ಲಿ 22 ಬಂತು. ಇದನ್ನು ಮಲ್ಟಿಪ್ಲೈ ಮಾಡಿರಿ, 13 169 ಡಿವೈಡೆಡ್ ಬೈ 4 ಆಗ್ತದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಿರಿ, 4 4ರಲ್ಲಿ 16, 4 2ರಲ್ಲಿ 8, ಪಾಯಿಂಟ್ ಇಟ್ವಿ, 4 2ರಲ್ಲಿ 8 2π ಬರ್ತದೆ. ಈಗ ಇದ್ರೊಳಗೆ ಈಗ 4.2πದೊಳಗೆ -22 ಮಾಡ್ಬೇಕು. ಇದನ್ನು ಕಳಿಬೇಕು, ಯಾಕಂದ್ರೆ ಎಷ್ಟು ಹೆಚ್ಚಾಗೈತೆ ಅಂತ ಕೇಳತ್ತಾನೆ. ಹಾಗಾದ್ರೆ ಕಳೆದಾಗ ಎಷ್ಟು ಸಿಗ್ತೈತೆ ನಮಗಿದೆ, 20.2π ಸಿಗ್ತದೆ ಆನ್ಸರ್. ಇಷ್ಟೇ ಇರೋದು. ಓಕೆ, ಇದು ಡಿವಿಜಿಬಿಲಿಟಿ ರೂಲ್ ನೋಡು. ಇದು ಒಂದು ಸಂಖ್ಯೆ ಕೊಟ್ಟಾನ, ಇದನ್ನು ಯಾವುದರಿಂದ ಭಾಗಿಸಲ್ಪಡ್ಬೋದು, ಯಾವುದರಿಂದ ಭಾಗ ಹೋಗ್ತದೆ ಅಂತ ಕೇಳತ್ತಾನೆ. ಇಲ್ಲಿ ಬಿಡಿಸ್ತಂದಾಗ 0 ಐತಿ, 9 ಐತಿ. ಇಲ್ಲಿ 10 ಒಂದನೇದು ಆಪ್ಷನ್ ಐತಲ್ಲ, 10ರಲ್ಲಿ ಇದು ಡಿವಿಜಿಬಲ್ ಮಾಡಬೇಕಾದ್ರೆ ಬಿಡಿಸ್ತಂದಾಗ 0 ಬರಲೇಬೇಕು, ಅಂದ್ರೆ 10ರಲ್ಲಿ ಡಿವಿಜಿಬಲ್ ಆಗ್ತದೆ. ಹಾಗಾದರೆ ಇದು ಆನ್ಸರ್ ಒಂದನೇದು ಆಪ್ಷನ್ ತಪ್ಪಾಗ್ತದೆ. ಇಲ್ಲಿ 8 ತೊಗೊಳ್ರಿ, 8 ತೊಗೋಬೇಕಾದ್ರೆ 4ರಲ್ಲಿ ಡಿವಿಜಿಬಲ್ ಆಗ್ಬೇಕು. 4 ಇಂಟು 2, 2ರಲ್ಲೇನು ಡಿವಿಜಿಬಲ್. ಬಿಡಿಸ್ತಂದಾಗ 2ರಲ್ಲಿ ಡಿವಿಜಿಬಲ್ ಆಗಬೇಕಾದ್ರೆ ಸಮ ಸಂಖ್ಯೆಗಳು ಬೇಕು. ಇಲ್ಲಿ ಬೆಸ ಸಂಖ್ಯೆ ಐತಿ, ಹಾಗಾದ್ರೆ ಇಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ 2ರಲ್ಲೇನು ಡಿವಿಜಿಬಲ್ ಆಗಂಗಿಲ್ಲ. ಹಾಗಾದರೆ ಇದು ಹೋಯ್ತು ಆಪ್ಷನ್. ಇನ್ನು 3 ಚೆಕ್ ಮಾಡೋಣ, 11ರದ ಆಮೇಲೆ ನೋಡೋಣ. ಮೊದಲು 3 ಚೆಕ್ ಮಾಡೋಣ, ಯಾಕಂದರೆ ಅದು ಈಜಿ ಐತಿ. 3ರಲ್ಲಿ ಚೆಕ್ ಮಾಡಬೇಕಾದ್ರೆ ಇವು ಎಲ್ಲ ಅಂಕಿಗಳನ್ನು ಕೂಡಿಸ್ಕೋಬೇಕು. ಎಲ್ಲ ಅಂಕಿಗಳನ್ನು ಕೂಡಿಸ್ಕೊಂಡು ಅದು ಎಷ್ಟು ಬರ್ತದಲ್ಲ ಆನ್ಸರ, ಅದರಲ್ಲೇ ಎಷ್ಟು ಬರ್ತದಲ್ಲ ಆನ್ಸರ, ಅದರಲ್ಲೇ ಡಿವಿಜಿಬಲ್ ಮಾಡಬೇಕು. ಹಾಗಾದರೆ 6 4 ಎಷ್ಟು, 10, 10 8 18, 18ಕ್ಕೆ 6 ಸೇರಿಸ್ರೆ 24, 24ಕ್ಕೆ 7 ಸೇರಿಸ್ರೆ 31, 31 + 9 40, 45, 45ಕ್ಕೆ 9 ಸೇರಿಸ್ರೆ 54 ಆಗ್ತದೆ. ಹೌದಾ. ಅಂದ್ರೆ ಇವೆಲ್ಲವೂ ಕೂಡಿಸಿದ್ರೆ ಎಷ್ಟಾಗ್ತದೆ,
54 ಬರ್ತದೆ. 54ನ್ನು 3ರಲ್ಲೇ ಡಿವಿಜಿಬಲ್ ಮಾಡ್ಬೇಕು, ಅಂದ್ರೆ ಪೂರ್ತಿಯಾಗಿ ಡಿವಿಜಿಬಲ್ ಆಗ್ತದೆ. 18 3 54. ಹಾಗಾದ್ರೆ ಇದು ಪೂರ್ತಿಯಾಗಿ 3ರಿಂದ ಡಿವಿಜಿಬಲ್ ಆಗ್ತದೆ. ಇದೇ ಆನ್ಸರ್ ನಮಗೆ. ಈಗ ಇಂಥ ಕ್ವಶನನ್ನು ನಾನು ಹೋದ ಕ್ಲಾಸ್ ಒಳಗೆ ಬಿಡಿಸಿದ್ದೀನಿ. ಇಲ್ಲಿ ಡಿವಿಜಿಬಲ್ದಾಗ ಐತಿ. ಈ ಡಿವಿಜಿಬಲ್ ಇತ್ತಂದರೆ ಇದನ್ನು ಇಂಟು ಮಾಡ್ಕೊಂಡಾಗ ನಮಗೆ ಇದು ಮೈನಸ್ ಆಗ್ತದೆ, -4 ಆಗ್ತದೆ. ಹಾಗಾದ್ರೆ ಇವೆಲ್ಲ ಆಧಾರಗಳು ಸೇಮ್ ಅದಾವೆ. ಹಾಗಾದರೆ ಇದನ್ನು ಮೈನಸ್ ಇದ್ದಾಗ ಎಲ್ಲವೂ ಕೂಡಿಸ್ಕೋಬೇಕು. ಮೈನಸ್ ಇದ್ದಾಗ ಕೂಡಿಸ್ಕೋಬೇಕು. ಹಾಗಾದ್ರೆ ಏನಾಯ್ತು? -9 -4 -10 = ಏನಾಗ್ತೈತಿ? -23 ಆಗ್ತದೆ. ಹಾಗಾದ್ರೆ ಆನ್ಸರ್ -23 ಇರೋದು ಇದು ಐತೆ ನೋಡ್ರಿ. ಇಷ್ಟೇ ಇರೋದು. ಏನೈತಿ? ಬಲೂನ್ಗೆ ಗಾಳಿ ತುಂಬಿದಾಗ ಅದರ ತ್ರಿಜ್ಯವು 5 ಪಟ್ಟು ಹೆಚ್ಚಾಗುತ್ತದೆ. ಗಾಳಿ ತುಂಬಿದ ನಂತರ ಬಲೂನಿನ ಮೇಲ್ಮೈ ವಿಸ್ತೀರ್ಣ ಗಾಳಿ ತುಂಬುವ ಮುಂಚಿನ ಮೇಲ್ಮೈ ವಿಸ್ತೀರ್ಣದ ಅನುಪಾತ ಕಂಡುಹಿಡಿಯಿರಿ ಅಂತ. ಹಾಗಾದ್ರೆ ಗಾಳಿ ತುಂಬುವುದಕ್ಕಿಂತ ಮುಂಚೆ ಮೊದಲ ಮತ್ತು ನಂತರ ಮೊದಲು ಏನಾಗ್ತೈತಿ? 1 ಸೆಂಟಿಮೀಟರ್ ಐತೆ ಅಂತ ತಿಳ್ಕೊತಾರೆ. ಆನಂತರ ಗಾಳಿ ತುಂಬಿದ ನಂತರ ಎಷ್ಟಾಗ್ತೈತಿ? 5 ಸೆಂಟಿಮೀಟರ್ ಆಗ್ತೈತಿ. ಅದರ ತ್ರಿಜ್ಯ ಅಂದ್ರೆ 6 ಇನ್ಕ್ರೀಸ್ ಆಗ್ತದೆ. ನಮ್ಗೆ ಗೋಳಾಕಾರದ ಬಲೂನ್ ಉಬ್ಬಿಸಿದ ಗೋಳಾಕಾರ ಆಗ್ತದೆ ಅಲ್ಲ, ಹಾಗಾಗಿ ಗೋಳಾಕಾರ ಇರೋದ್ರಿಂದ ಅದರದ್ದು ಇದನ್ನು ಸುತ್ತಳತೆ ಟೋಟಲ್ ಸರ್ಫೇಸ್ ಏರಿಯಾದ ಫಾರ್ಮುಲಾ ಏನಾಗುತ್ತೆ? 4πr² ಫಾರ್ಮುಲಾ ಐತಿ. ಹೌದಾ? 4πr² ಫಾರ್ಮುಲಾ ಐತಿ. ಹಾಗಾಗಿ ಇಲ್ಲಿ ನೋಡ್ರಿ, ಇದು ಕಾನ್ಸ್ಟಂಟ್. ಯಾಕಂದ್ರೆ ನಾವು ಇಲ್ಲಿ ಅನುಪಾತ ತೆಗಿಯಕತ್ತೀವಿ ಅಂದರೆ ಇದನ್ನು ನಾವು ಈಕ್ವೇಟ್ ಮಾಡಬೇಕು. ಈಕ್ವೇಟ್ ಮಾಡಿದಾಗ ಇದು ಕಾನ್ಸ್ಟಂಟ್ ಇರೋದ್ರಿಂದ ಇವೆರಡು ಕಾನ್ಸ್ಟಂಟ್ ಇದ್ದದ್ದು ಹೋಗಿಬಿಡ್ತಾವೆ, ಕ್ಯಾನ್ಸಲ್ ಆಗ್ತಾವೆ. ಹಾಗಾಗಿ r² ಅಷ್ಟೇ ಉಳಿತೈತಿ. r² ಅಂದರೆ ಈಗ r ಕೊಟ್ಟಾನ ಅಂದರೆ ನಾನು ಏನು ಮಾಡಬೇಕು? ಇನ್ನೊಂದು ಸಲ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ r² ಕಂಡುಹಿಡಬೇಕು. ಅಂದರೆ ಇನ್ನೊಂದು ಸಲ r ಬರ್ಕೋಬೇಕು. 1:5 ಆಗ್ತದೆ. ಅವಾಗ ಇದರಿಂದ 1 × 1 ಅಂದರೆ 1, 5 × 5 ಅಂದರೆ 25 ಅಂತ. ಬಟ್ ಅವ್ನು ಕೇಳಿದ್ದು ನನಗೆ ಏನು ಕೇಳ ನೋಡ್ರಿ, ಇದನ್ನು ನೋಡಿ ಆನ್ಸರ್. ನೀವು ಒಂದು ವೇಳೆ ಇದನ್ನ ಕೊಟ್ಟಿದ್ದ ಆನ್ಸರ್ ಕರೆಕ್ಟ್ ಆಯ್ತು, ಇದು ಹಾಕೋಬಿಡಂಗಿಲ್ಲ. 1:25 ಕೊಟ್ಟಿದ್ದು ಅಂದ್ರೆ ಆಪ್ಷನ್ದಾಗ ಇಲ್ಲಿ ಕೊಟ್ಟಿಲ್ಲ, ಬಟ್ ಇದನ್ನ ಆನ್ಸರ್ ಅಂತ ತಿಳ್ಕೊಂಡು ಹಾಕೋಂಗಿಲ್ಲ. ಹಂಗೆ ಸಿಲಿ ಮಿಸ್ಟೇಕ್ ಭಾಳ ಆಗ್ತಾವೆ. ಯಾಕಂತಂದರೆ ಇಲ್ಲಿ ನೋಡ್ರಿ, ಗಾಳಿ ತುಂಬಿದ ನಂತರ ಬಲೂನಿನ ಮೇಲ್ಮೈ ವಿಸ್ತೀರ್ಣ ಗಾಳಿ ತುಂಬುವ ಮುಂಚಿನ ವಿಸ್ತೀರ್ಣ. ಅಂದ್ರೆ ಮೊದಲು ಇದನ್ನು ಕೇಳ್ಯಾನು, ಆ ನಂತರ ಇದನ್ನು ಕೇಳ್ಯಾನು. ಹಾಗಾದ್ರೆ ಮೊದಲು ಇದನ್ನು ತೊಗೋಬೇಕು. ಅಂದ್ರೆ ಆನ್ಸರ್ 3ನೇದು ಐತೆ ನೋಡ್ರಿ. ಆನ್ಸರ್ 3ನೇದು. ಮೊದಲು ಇದನ್ನು ಕೇಳಿ ಆ ನಂತರ ಅಂದ್ರೆ ನಂತರದ ವಿಸ್ತೀರ್ಣಕ್ಕೆ ಮತ್ತು ಮೊದಲನೇ ವಿಸ್ತೀರ್ಣಕ್ಕೆ ಅನುಪಾತ ಕೇಳ್ಯಾನ. ಇದೇನೈತಿ? x = b² a ಅಂದಾಗ ಇದು ಥರ್ಡ್ ಪ್ರಪೋರ್ಷನಲ್ ಫಾರ್ಮುಲಾ. ಇಲ್ಲಿ a = ಇದಾಗ್ತದೆ, ಇದು a ಆಗ್ತೈತಿ, ಇದು b ಆಗ್ತೈತಿ. ಹಾಗಾದ್ರೆ ಇದರದ ಆನ್ಸರ್ ಕಮೆಂಟ್ ಮಾಡಿ ತಿಳಿಸಿರಿ. ನೋಡೋಣ ಎಷ್ಟು ಜನ ಹೇಳ್ತೀರಿ ನೋಡ್ತೇನೆ. ಇದನ್ನು ಕಮೆಂಟ್ ಮಾಡಿರಿ ಆನ್ಸರ್. ಇದನ್ನು ಭಾಳ ಸಲ ಆನ್ಸರ್ ಬಿಡಿಸಿದ್ದೀನಿ. ಕ್ವಶನ್ ಪೇಪರ್ನಾಗ ಭಾಳ ಸಲ ಬಂದೈತಿದೆ. ಪ್ರತಿಯೊಂದು ಕ್ವಶನ್ ಪೇಪರ್ನಾಗ ಹೋಯ್ತದೆ. ಹಾಗಾಗಿ ಅದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಐತಿ. ಎ ಶಾಪ್ ಕೀಪರ್ ಒಬ್ಬ ಅಂಗಡಿಯವನು ಫ್ಯಾನ್ನ ಬೆಲೆಯನ್ನು ಅದರ ಕೊಳ್ಳುವ ಬೆಲೆಗಿಂತ 25% ಹೆಚ್ಚು ಮಾಡ್ತಾನೆ. ಅದರ ಕೊಂಡ ಬೆಲೆಗಿಂತ ಹೆಚ್ಚಿಗೆ ಮಾಡಿರ್ತಾನೆ 25%. ಅದರ ನಮೂದಿತ ಬೆಲೆಯ ಮೇಲೆ 16% ರಿಯಾಯಿತಿ ಕೊಡ್ತಾನೆ. ಅವನು 64 ರೂಪಾಯಿ ಲಾಭ ಪಡಿತಾನೆ. ಹಾಗಾದ್ರೆ ಫ್ಯಾನ್ನ ನಮೂದಿತ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸಿ ಪಿ ಅಂದರೆ ಕೊಂಡ ಬೆಲೆ 100 ರೂಪಾಯಿ ಐತೆ ಅಂತ ತಿಳ್ಕೊತೀನಿ ನಾನು. ಹೌದಾ? ಆ 100 ರೂಪಾಯಿಗೆ 25% ಹೆಚ್ಚಿಗೆ ಮಾಡ್ತಾನೆ, ಇನ್ಕ್ರೀಸ್ ಮಾಡ್ತಾನೆ. ಅವಾಗ ಏನಾಗ್ತೈತಿ? ಇದು 125 ರೂಪಾಯಿ ಆಗ್ತೈತಿ. ಇದೇನಾಗ್ತೈತಿ? MP ಆಗ್ತದೆ, ಮಾರ್ಕೆಟ್ ಪ್ರೈಸ್ ಇದೆ. ಈ 125ಕ್ಕೆ 16% ರಿಯಾಯಿತಿ ಕೊಡ್ತಾನೆ, ಅಂದರೆ ಡಿಕ್ರೀಸ್ ಮಾಡ್ತಾನೆ, ಡಿಸ್ಕೌಂಟ್. ಇದು ಡಿಸ್ಕೌಂಟ್ ಕೊಟ್ಟಾಗ ಏನಾಗ್ತೈತಿ ನೋಡ್ರಿ, ಎಷ್ಟು ಬರ್ತೈತಿ? 125 × 21 16 ಈಗ ನೋಡ್ರಿ, 116 100ರಾಗ 16 ಕಳೀರಿ 84 ಬರ್ತೈತಿ. 84 / 100 ಬರ್ತದೆ.
ಈಗ ಇದನ್ನು ಕಟ್ತಾ ಹೊಡೀರಿ. 25 4 25 5 4 ಎಷ್ಟರಲ್ಲಿ 4 21 ಹಾಗಾದರೆ 21 5 ಎಷ್ಟೈತಿ 105 ಬರ್ತದೆ. ಈ 105 ರೂಪಾಯಿ ಬಂತು. ಇಲ್ಲಿ ಡಿಸ್ಕೌಂಟ್ ಮಾಡಿದಾಗ 105 ರೂಪಾಯಿ ಆಯ್ತು. ಇದೇನಾಯಿತು SP, ಇದು ಸೆಲ್ಲಿಂಗ್ ಪ್ರೈಸ್, ಮಾರುವ ಬೆಲೆ. ಇದು ಮಾರ್ಕೆಟ್ ಪ್ರೈಸ್ ಇಷ್ಟಿತ್ತು, ಲಿಸ್ಟೆಡ್ ಪ್ರೈಸ್. ಆನಂತರ ಅವನು ಎಷ್ಟಕ್ಕೆ ಡಿಸ್ಕೌಂಟ್ ಕೊಟ್ಟು ಮಾರಿದ 105 ರೂಪಾಯಿಗೆ ಮಾರಿದ. ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಬರ್ತದೆ ನಮಗೆ? ಪ್ರಾಫಿಟ್ ಪರ್ಸೆಂಟೇಜ್ 105ರಾಗ 100 ಮೈನಸ್ ಮಾಡಬೇಕು. ಅವಾಗ ಎಷ್ಟು ಬರ್ತೈತಿ? 5 ಬರ್ತೈತಿ. ಅಂದ್ರೆ 5% ಬಂತು. 5% ಬಂತು. ಬಟ್ ಅವಂಗೆ ಬರತೈತಿ ಪ್ರಾಫಿಟ್ ಎಷ್ಟು ಬರತೈತಿ? 64 ಬರತೈತಿ ಅಂತ ಹೇಳತ್ತಾನ. ಅವ್ನಿಗೆ ಬರೋದು ಪ್ರಾಫಿಟ್ ಎಷ್ಟು ಬರತೈತಿ ಅನ್ನತಾನು? 64 ಬರತೈತಿ ಅನ್ನತಾನ. 64ನ್ನು ಡಿವೈಡೆಡ್ ಬೈ 5 ಡಿವೈಡ್ ಮಾಡಬೇಕು. 64 ಡಿವೈಡ್ ಬೈ 5 ಮಾಡಬೇಕು. ಬಟ್ ಅವ ಏನು ಕೇಳತ್ತಾನ? ಪ್ಯಾನ್ನ ನಮೂದಿತ ಬೆಲೆ ಕಂಡಿಡಿ ಅನ್ನತಾನ. ನಮೂದಿತ ಬೆಲೆ ಅಂದರೆ MP ಕಂಡಿಡಿ ಅನ್ನತಾನ. MP ಕಂಡಿಡಿ ಅನ್ನತಾನಂದ್ರೆ ನಾನೇನು ಮಾಡ್ತೀನಿ? ಇಂಟು 125 ಮಾಡ್ತಾನೆ. ಅಂದರೆ MP 125 ಐತಿ ಇಲ್ಲಿ. ಹಾಗಾಗಿ 125 ಇಂಟು ಮಾಡೋಣ. ಇವಾಗ ಕಡ್ತಾ ಹೊಡೀರಿ. 5 1 5 ಎಷ್ಟರಲ್ಲೇ 25 5 ಹೌದಾ? ಈಗ ಮಲ್ಟಿಪ್ಲೈ ಮಾಡೋಣ. 25 ಆರ್ಲೆ ಎಷ್ಟು? 25 ಆರ್ಲೆ 150. 25 ಆರ್ಲೆ 6 ಕಷ್ಟ ಮಲ್ಟಿಪ್ಲೈ ಮಾಡಿ 25 ಆರ್ಲೆ 150. ಈ 4 ಕೆಳಗೆ 0 ಇಟ್ಕೊಂಡೆ. ಓಕೆ. ಇನ್ನು 25 4 ಎಷ್ಟು? 100. 25 4 100. 100ನ್ನು ಕೂಡಿಸ್ಬಿಡ್ತು. 6 1600 ಬಂತು. ಆನ್ಸರ್ 1600. ಇಷ್ಟೇ ಇರೋದು ಇದು ಆನ್ಸರ್. ಈಗ 10ನೇ ಕ್ವೆಶನ್ ನೋಡ್ರಿ. ಇಲ್ಲಿ ಇಂಥ ಕ್ವೆಶನ್ ಹೋದ್ಸಲ ಒಂದು ಬೇಸಿಕ್ ಮೆಥಡ್ಲೇ ಬಿಡಿಸಿದ್ದೀನಿ. ಇಂಥ ಕ್ವೆಶನ್ ಹೆಂಗೆ ಮಾಡಬೇಕು ಅಂತಂದ್ರೆ ಇದನ್ನು ನಾವು ಯಾವ ರೀತಿ ಬಿಡಿಸ್ಬೇಕು ಅಂತಂದ್ರೆ ಆಪ್ಷನ್ ಥ್ರೂ ಬಿಡಿಸ್ಬೇಕು. ನಾವು ಆಪ್ಷನ್ ಥ್ರೂ ಬಿಡಿಸ್ಬೇಕಂದ್ರೆ ಇದನ್ನು ಎವರೇಜ್ ತಕ್ಕೋದು. ಹೆಂಗೆ ಎವರೇಜ್ ತಗೊಳ್ಳೋದು? ಒಂದನೇದು ಆಪ್ಷನ್ ಐತಿಲ್ಲ ಇದರದ್ದು ಯಾವಾಗ ನೋಡ್ರಿ ಎವರೇಜ್ ತಗೊಂಡಾಗ ಅದು ಬೆಸ ಸಂಖ್ಯೆನ ಬರಬೇಕು. ಯಾಕಂತಂದ್ರೆ ಇದು ವರ್ಗ ಸಂಖ್ಯೆ ಐತಿ. ವರ್ಗ ಸಂಖ್ಯೆಗಳನ್ನ ಎವರೇಜ್ ತಗೊಂಡಾಗ ಸಮ ಸಂಖ್ಯೆಗಳದಾವೆ. ಇವಾಗ ಕಾಂಜುಗೇಟಿವ್ ಸಮ ಸಂಖ್ಯೆಗಳದಾವೆ. ಸಮ ಸಂಖ್ಯೆಗಳದ್ದು ಯಾವಾಗಲೂ ಕೂಡಿಸಿ ವರ್ಗ ತಗೊಂಡಾಗ ಅಂದರೆ 4 + 6 ಮಾಡಿರಿ ಎಷ್ಟಾಯ್ತು? 10 ಬಂತು. 10ನ್ನು ಡಿವೈಡ್ ಬೈ 2 ಮಾಡಿರಿ ಎಷ್ಟು ಬರ್ತೈತಿ? 5 ಬರ್ತೈತಿ. ಯಾವಾಗಲೂ ಬೆಸ ಸಂಖ್ಯೆನ ಬರ್ತೈತಿ. ಹಾಗಾಗಿ ಯಾವಾಗಲೂ ಬೆಸ ಸಂಖ್ಯೆ ಬರ್ತೈತಿ ಅಂದಾಗ ಯಾವುದದ್ದು ಸಮ ಸಂಖ್ಯೆ ಬರೋದಿಲ್ಲ ಅದು ಆನ್ಸರ್ ಆಗಂಗಿಲ್ಲ ಅಂದಂಗೆ ಅರ್ಥ. ಅಂದರೆ ಇದರದ್ದು ಎವರೇಜ್ ತಗೊಂಡು ಹೆಂಗೆ 70 ಡಿವೈಡ್ ಬೈ 2 ಮಾಡೋಣ. 70 ಡಿವೈಡ್ ಬೈ 2 ಮಾಡಿದಾಗ ಏನಾಗ್ತೈತಿ? 35 ಬರ್ತೈತಿ. ಇದು ಆನ್ಸರ್ ಆಗೋ ಚಾನ್ಸಸ್ ಐತಿ. ಇದನ್ನು 54 ಡಿವೈಡ್ ಬೈ 2 ಮಾಡಿರಿ ಎಷ್ಟು ಬರ್ತೈತಿ? 27 ಬರ್ತೈತಿ. ಇದು 46 ಡಿವೈಡ್ ಬೈ 2 ಮಾಡಿದ್ರೆ 23 ಬರ್ತೈತಿ. ಇದು 26 ಬರಾಗ್ತೈತಿ. 26 ಬರಾಗ್ತೈತಿ ಅಂದ್ರೆ ಇದು ಆಗೋದಿಲ್ಲ. ಹೌದಾ? ಯಾಕಂತಂದ್ರೆ ಬೆಸ ಸಂಖ್ಯೆ ಸಮ ಸಂಖ್ಯೆಗಳು ಡಿವೈಡ್ ಬೈ 2 ಅಂದರೆ ಯಾವಾಗಲೂ ಕೂಡಿಸಿದಾಗ 26 ಡಿವೈಡ್ ಬೈ 26 ಈವನ್ ನಂಬರ್ ಆಗುತ್ತೆ. ಹಾಗಾಗಿ ಈಗ ಇನ್ನೊಂದು ಹೆಂಗೆ ಮಾಡಬೇಕು? ಇನ್ನೊಂದು ಏನು ಮಾಡಬೇಕು? ಈ ಸಂಖ್ಯೆ ವರ್ಗ ಸಂಖ್ಯೆ ಕೊಟ್ಟಲ್ಲ ಇದನ್ನು ಡಿವೈಡ್ ಬೈ 2 ಮಾಡಬೇಕು. ಇವಾಗ ಡಿವೈಡ್ ಬೈ 2 ಮಾಡಿದಾಗ ಏನಾಗೈತಿ? 1226 ಬರಾಕತ್ತೈತಿ. ಈಗ 27 ಐತಿ. 27ರ ಸ್ಕ್ವೇರ್ ಎಷ್ಟು ಆಗೈತಿ? 27ರ ಸ್ಕ್ವೇರ್ ಎಷ್ಟು ಬರತೈತಿ? 684 729 27 ಸ್ಕ್ವೇರ್ 729 ಬರತೈತಿ. ಆ 729 ಇದಕ್ಕೆ ಸಮೀಪ ಇಲ್ಲ. ಹಾಗಾದರೆ ಇದನ್ನು ಸ್ಕ್ವೇರ್ ಮಾಡಿರಿ. ಇದನ್ನು ಸ್ಕ್ವೇರ್ ಮಾಡಿದಾಗ ಎಷ್ಟಾಗೈತಿ? 35ರ ಸ್ಕ್ವೇರ್ ಮಾಡ್ಬೇಕು ಇಂಟು ಸ್ಕ್ವೇರ್ ಮಾಡ್ಬೇಕು 35 ಮಾಡ್ಬೇಕು. ಅವಾಗ ಏನಾಗ್ತೈತಿ? 35 ಇಂಟು 35 ಅಂದರೆ 1225 ಬರ್ತೈತಿ. ಈ 1225 ಐತಿಲ್ಲ ಇದಕ್ಕೂ ನಿಯರ್ ಐತಿ, ಸಮೀಪ ಐತಿ. ಹಾಗಾದ್ರೆ ನನಗೆ ಆನ್ಸರ್ ಏನಾಗ್ಬೋದು? 34 ಮತ್ತು 36 ಆಗ್ಬೋದು. 34 ಮತ್ತು 36 ಆಗ್ಬೋದು. ಹಾಗಾದರೆ ಇದು ಆಗ್ತೈತಿ ಇಲ್ಲ ಚೆಕ್ ಮಾಡಬೇಕಾದ್ರೆ ಇದರ ಸ್ಕ್ವೇರ್ ಮಾಡೋಣ. 34ರ ಸ್ಕ್ವೇರ್ ಎಷ್ಟಾಯ್ತು? 1156 ಬಂತು. 36ರ ಸ್ಕ್ವೇರ್ ಏನಾಗಿ ಬರುತ್ತೆ? 1296 ಬರ್ತದೆ. ಹೌದಾ? ಈ 1296 ಇವನ್ನೆರಡು ಏನು ಮಾಡೋಣ? ಕೂಡಿಸೋಣ. ಇವೆರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ? 6 6 12 ಬಂತು. 6 6 12 9 1 10 10 + 5 5 ಬಂತು. ಒಂದು ಕೈಲ ಬಂತು. 1 2 3 3 1 4 ಬಂತು. 1 1 2 ಬಂತು.
ಹಾಗಾದ್ರೆ ನಾವು ತೊಗೊಂಡಿದ್ದ ಕರೆಕ್ಟ್ ಬಂತು ಅಂದರೆ ಇದು ಆನ್ಸರ್ ಬರಾಗ್ತೈತೆ ನಮಗೆ. ಇವೆರಡು ವರ್ಗ ಸಂಖ್ಯೆಗಳನ್ನು ಕೂಡಿಸಿದಾಗ ಸೇಮ್ ಬರಾಗ್ತೈತಿ. ಹಾಗಾದ್ರೆ ಆನ್ಸರ್ ಏನಾಗ್ತದೆ? 4 ಒಂದೇದ ಅಂತದ 70 ಕರೆಕ್ಟ್ ಆಗ್ತದೆ. ಅಂದ್ರೆ ಅವ್ರದ ಸಮ್ಮನ್ನು ಕೂಡಿಸಿದಾಗ 70 ಆಗ್ತೈತೆ ಅಂದಂಗೆ. ಅಂದರೆ ಇವ್ದು ನೋಡ್ರಿ 34 ಪ್ಲಸ್ 36 ಕೂಡಿಸಿದಾಗ 70 ಆಗ್ತೈತಿ. ಚೆಕ್ ಮಾಡಿರಿ ನೀವು. ಓಕೆ, ಇದು 11ನೇ ಕ್ವಶನ್. ಈ 11ನೇ ಕ್ವಶನ್ ಹೆಂಗೆ ಮಾಡಬೇಕು? ದ ಗಿವನ್ ಎಕ್ಸ್ ಈಕ್ವಲ್ ಟು ಏನು ಬಟ್ಟನ, ಎಕ್ಸ್ ಈಕ್ವಲ್ ಟು ಇದೈತಿ, y ಈಕ್ವಲ್ ಟು ಇಷ್ಟು ಕೊಟ್ಟನ. ಹಾಗಾದರೆ ಎಕ್ಸ್ದು ವ್ಯಾಲ್ಯೂ ಬರ್ಕೋತಾನೆ. ಎಕ್ಸ್ ಈಕ್ವಲ್ ಟು ಎಷ್ಟೈತಿ? 132.14. ಅದರದ್ದು ರೆಸ್ಟು ಏನು ಕೊಟ್ಟಾನ? ಜೆಡ್ ಕೊಟ್ಟಾನ. ಇದರ ರೆಸ್ಟು ಜೆಡ್ ಕೊಟ್ಟಾನ. ಈಕ್ವಲ್ ಟು y ಸ್ಕ್ವೇರ್ ಅಂದರೆ 132.26 ರೆಸ್ಟು 2 ಕೊಟ್ಟಾನ. ಈಗ ನಾನೇನು ಮಾಡ್ಕೋತೀನಿ, ಇವು ಆಧಾರಗಳು ಸೇಮ್ ಅದಾವ. ಇವು ಇದನ್ನು ಯಾವಾಗಲೂ ನಾವು ಹಿಂಗೆ ಇದಕ್ಕೆ ಮಲ್ಟಿಪ್ಲೈ ಆಗ್ತೈತಿ, ಇದು ಇದಕ್ಕೆ ಮಲ್ಟಿಪ್ಲೈ ಆಗ್ತೈತಿ. ಇವು ಆಧಾರಗಳು ಸೇಮ್ ಇದ್ದಾಗ ಇವೆರಡು ಇಕ್ವೇಟ್ ಮಾಡ್ತೇವೆ. 2 ಸ್ಟೆಪ್ ಹಾರ್ಸಾಗುತ್ತೆ ನಾ ಇಲ್ಲಿ. ಹಾಗಾಗಿ ಡೈರೆಕ್ಟ್ ಮಾಡಿರಿ. ಜೆಡ್ ಇಂಟು ಬ್ರೆಕೆಟ್ 0.14 ಈಕ್ವಲ್ ಟು ಇದೇನೈತಿ? ಡಬಲ್ ಆಗ್ತೈತಿ. ಇದಕ್ಕೆ ಇಂಟು ಮಾಡ್ಬೇಕು. ಇಂಟು ಮಾಡಿದಾಗ ಏನಾಗ್ತೈತಿ? 0.52 ಆಗ್ತದೆ. ಹೌದಾ? ಇಲ್ಲಿ ಪಾಯಿಂಟ್ ಆಗಂತಲೇ 2 ಅಂಕಿ ಇದಾವೆ, ಇಲ್ಲೂ ಪಾಯಿಂಟ್ ಆಗಂತಲೇ 2 ಅಂಕಿ ಇದಾವೆ. ಹಾಗಾದ್ರೆ ಪಾಯಿಂಟ್ ಕ್ಯಾನ್ಸಲ್ ಆಗ್ತದೆ. ಪಾಯಿಂಟ್ ಕ್ಯಾನ್ಸಲ್ ಆಗಿ ಜೆಡ್ ಈಕ್ವಲ್ ಟು ಏನಾಗ್ತದೆ? 52/14 ಆಗ್ತದೆ. ಈಗ 14ಲೇ ಡಿವಿಸಿಬಲ್ ಮಾಡಿರಿ. 14 3 42, 10 ಉಳಿತು, 102 ಆಯ್ತು. 14 98 ಅಂದ್ರೆ 7 ಬಂತು. 3.71 ಇಷ್ಟೇ. ಇದು ಟ್ರಿಗ್ನಾಮೆಟ್ರಿ ಕ್ವೆಶನ್. ಇದನ್ನು ನಾನು ಹೆಂಗೆ ಬರ್ಕೋತೇನೆ ಅಂದರೆ ಡೈರೆಕ್ಟ್ ಸೈನ್ ಎ ಇತ್ತಲ್ಲ, ಸೈನ್ ಅಷ್ಟೇ ಬರ್ಕೋತೇನೆ. ಎಸ್ ಅಂತ ಅಷ್ಟೇ ಬರ್ಕೋತೇನೆ. ಕಾಸ್ ಇತ್ತಂದ್ರೆ ಕಾಸ್ ಅಷ್ಟೇ ಬರ್ಕೋತೇನೆ. ಓಕೆ, ನಮ್ಗೆ ಫಾರ್ಮುಲಾ ಗೊತ್ತಿರ್ಬೇಕು ಯಾವಾಗಲೂ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಯಾವಾಗಲೂ. ಈಗ ಇದು ಕೊಟ್ಟದ್ದನ್ನು ಬರ್ಕೊಂಡು ಕೆ ಇಂಟು ಬ್ರಕೆಟ್ ಸೈನ್ ಎ ಅಂದರೆ ಎಸ್ ಅಷ್ಟೇ ಬರ್ಕೊಂಡು -2 ಸೈನ್ ಕ್ಯೂಬ್ ಡಿವೈಡೆಡ್ ಬೈ 2 ಕಾಸ್ ಕ್ಯೂಬ್ ಮೈನಸ್ ಕಾಸ್. ಓಕೆ, ಇದನ್ನು ಈಕ್ವಲ್ ಟು 1 ಅಂತ ಐತಿ. ಕೆ ಇಂಟು ಏನು ಕಾಮನ್ ತಗೋಬೇಕು? ಎಸ್ ಕಾಮನ್ ತಗೋತಾನೆ. ಇಲ್ಲಿ ಸೈನ್ ಕಾಮನ್ ತಗೋತಾನೆ. ಸೈನ್ ಕಾಮನ್ ತಗೊಂಡಾಗ 1 ಮೈನಸ್ ಅಂದರೆ ಡಿವೈಡ್ ಆಗ್ತೈತಿ. ಎಸ್ ಡಿವೈಡೆಡ್ ಬೈ ಎಸ್ ಅಂದ್ರೆ 1 ಉಳಿತೈತಿ. ಅನಂತರ ಎಸ್ ಡಿವೈಡ್ ಮಾಡಿದಾಗ 2s² ಉಳಿತೈತಿ. ಡಿವೈಡೆಡ್ ಬೈ ಇಲ್ಲಿ ಕಾಸ್ ಕಾಮನ್ ತಗೋತಾನೆ. ಕಾಸ್ ಕಾಮನ್ ತಗೊಂಡಾಗ 2 ಕಾಸ್ ಸ್ಕ್ವೇರ್ ಉಳಿತೈತಿ ಮೈನಸ್ 1 ಉಳಿತೈತಿ ಈಕ್ವಲ್ ಟು 1. ಹೌದಾ? ಈಗ ನಿಮ್ಗೆ ಗೊತ್ತಿರಬೇಕು ಕಾಸ್ 2 ಥೀಟಾ ಈಕ್ವಲ್ ಟು ಫಾರ್ಮುಲಾ ಐತಿ, ಯಾವಾಗಲೂ ನೆನ್ಪಿಟ್ಕೊಳ್ರಿ. ಕಾಸ್ 2 ಥೀಟಾ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಥೀಟಾ, ಇನ್ನೊಂದು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಇದು ಫಾರ್ಮುಲಾ ಯಾವಾಗಲೂ. ಹಾಗಾದರೆ ಏನಾಗ್ತೈತೆ ನಮ್ಗೆ ಇಲ್ಲಿ? ಇದನ್ನು ನೆನ್ಪಿಟ್ಕೋಬೇಕು. ಕಾಸ್ 2 ಥೀಟಾ ಆಗ್ತೈತಿ, ಇದು ಕಾಸ್ 2 ಥೀಟಾ ಆಗ್ತೈತಿ. ಹಾಗಾಗಿ ಎರಡು ಕ್ಯಾನ್ಸಲ್ ಆಗ್ತಾವೆ. ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತೈತಿ ನಮ್ಗೆ? ಕೆ ಈಕ್ವಲ್ ಟು ಎಸ್ ಬೈ ಕೆ ಇಂಟು ಹೋಗ್ತೈತಿ. ಕೆ ಇಂಟು ಎಸ್ ಡಿವೈಡ್ ಬೈ ಸಿ ಉಳಿತೈತಿ ಈಕ್ವಲ್ ಟು 1 ಆಗ್ತೈತಿ. ಈಗ ಕೆ ಈಕ್ವಲ್ ಟು ಕಂಡುಹಿಡಬೇಕಾದ್ರೆ ಏನಾಗ್ತೈತಿ? ಸಿ ಬೈ ಎಸ್ ಆಗ್ತೈತಿ. ಸಿ ಬೈ ಎಸ್ ಈಕ್ವಲ್ ಟು ಕಾಟ್ ಥೀಟಾ ಆಗ್ತೈತಿ. ಆನ್ಸರ್ 1. ಇಲ್ಲಿ ಎ ಐತಿ, ನೀ ಥೀಟಾ ಯಾಕೆ ತೊಗೊಂಡು ಅಂತ ಕೇಳ್ಬೋದು. ಆ ಜಾಗದಾಗ ಏನೂ ತೊಗೋಬೋದು ನಾವು. ಎ ಬಿ ಸಿ ಏನೋ ತೊಗೊಂಡ್ರು ನಡೀತೈತಿ. ಥೀಟಾ ಜಾಗದಾಗ ಎ ಜಾಗದಾಗ ಥೀಟಾನು ತೊಗೋಬೋದು, ಥೀಟಾ ಜಾಗದಾಗ ಏನೋ ತೊಗೋಬೋದು. ಅದನ್ನು ನಾವು ಹೆಂಗೆ ಇಮ್ಯಾಜಿನ್ ಮಾಡ್ಕೋತೀವಿ ಅದರ ಮೇಲೆ ಡಿಪೆಂಡ್. ಆನ್ಸರ್ ಬರ್ತದ, ಮುಗೀತು. ಈಗ 3/2 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 5/8 ಮೈನಸ್ 4/3 ಐತಿ. ಈಗ ಇದನ್ನು ನಾನು ಸಿಂಪ್ಲಿಫೈ ಮಾಡ್ಕೋತೇನೆ. 8 1 8, 1 ಡಿವೈಡೆಡ್ ಬೈ 8 ಪ್ಲಸ್ 5 13 ಡಿವೈಡ್ ಬೈ 8 ಆಗ್ತದೆ. ಇಲ್ಲಿ 3/2 ಪ್ಲಸ್ ಮೈನಸ್ 4/3 ಆಗ್ತದೆ. ಇವೆರಡು ಇದು ಆ ಕಡೆ ಹೋಗ್ತೈತಿ, ಇದು ಮೈನಸ್ ಇದನ್ನು ಹಿಂಗೆ ಬರ್ಕೊಂಡು 3/2 ಮೈನಸ್ 4/3 ಪ್ಲಸ್ 8
ಮೇಲೆ ಹೋಗ್ತದೆ, ಮೇಲೆ ಹೋಗಿ 8/13 ಆಗ್ತದೆ. ಓಕೆ, ಈಗೇನು ಮಾಡೋದು, ಈಗ ಇದರ ನಡುವೆ LCM ತಗೊಳ್ಳೋಣ. 3 2 6 ಆಗ್ತದೆ LCM. ಹಾಗಾಗಿ 3 3 9 9 ಮೈನಸ್ 4 2 8 ಪ್ಲಸ್ 8/13 ಆಗ್ತದೆ. ಈಗ ಸಿಂಪ್ಲಿಫೈ ಮಾಡಿದಾಗ 1/6 ಪ್ಲಸ್ 8/13 ಆಯಿತು. LCM ಏನಾಗಲಿ 13 6 78, 13 6 78, 13 ಪ್ಲಸ್ 8 48. ಎರಡು ಕೂಡಿಸಿದಾಗ ಏನಾಯ್ತು, 8 1 61/78. ಆನ್ಸರ್ 3ನೇದು. ಈಗ 14ನೇ ಕ್ವೆಶ್ಚನ್ದಾಗ ಏನು ಹೇಳಂದ್ರೆ, ಒಬ್ಬ ವ್ಯಕ್ತಿಯ ತನ್ನ ಮಾಸಿಕ ಸಂಬಳದ 33% ಅನ್ನು ಸಾಲ ಮರುಪಾವತಿಗೆ ಪಾವತಿಸುತ್ತಾನೆ. ಅಂದ್ರೆ ಸಾಲ ತೊಗೊಂಡಿದ್ದನ್ನು ಕೊಡ್ತಾನೆ ಪ್ರತಿ ತಿಂಗಳು 33%, ಅಂದರೆ EMI ಐತೆ ಅಂತ ತಿಳ್ಕೊಡ್ರಿ. ಅವನು ಉಳಿದ ಸಂಬಳದಲ್ಲಿ 25% ಖರ್ಚು ಮಾಡ್ತಾನೆ ಮತ್ತು 402 ರೂಪಾಯಿ ಉಳಿಸ್ಕೊತಾನೆ. ಹಾಗಾದ್ರೆ ಅವನು ಸಂಬಳ ಎಷ್ಟಿತ್ತು ಅಂತ ಕೇಳ್ತಾನೆ. ಅವನ ಸಂಬಳ ನಾನು X ಅಂತ ತಿಳ್ಕೊತೀನಿ, ಹೌದಾ. ಈಗ 100ದಾಗ 33 ಮೈನಸ್ ಮಾಡಿರಿ, ಯಾಕೆ ಅವನ ಕಡೆ ಉಳಿದಿದ್ದ ಅಮೌಂಟ್ ಕಂಡು ಹಿಡಿಬೇಕು ನಾವು. ಹಾಗಾಗಿ ಇದು 33 ತೆಗೆದಾಗ 67% ಅಮೌಂಟ್ ಉಳಿದೈತಿ. ಹಾಗಾಗಿ 67/100 ಅಂತ ಬರ್ಕೊಂಡೆ. ಇಂಟು ಮತ್ತೆ 25% ಉಳಿದ್ರೋಗ, ಈ ಉಳಿದ್ರೋಗನ ಮತ್ತೆ 25% ಖರ್ಚು ಮಾಡ್ತಾನೆ. ಹಾಗಾದ್ರೆ 100ರಾಗ 25 ಮೈನಸ್ ಮಾಡಿರಿ, 75 ಬರ್ತದೆ. 75% ಅಂದ್ರೆ 3/4 ಅನ್ನಂಗ. ಹಾಗಾಗಿ ನಾನು 3/4 ಬರ್ಕೋತೇನೆ. ಈಗ ಇದ್ರದ್ದು ಈಕ್ವಲ್ ಟು ಏನೈತಿ, 402 ಕೊಟ್ಟಾನೆ. ಈಗೇನು ಮಾಡೋದು, ಕಟ್ತಾ ಹೊಡಿ ನಾವು. 3 1 3 ಎಷ್ಟರಲ್ಲಿ, 3 1 3 ಎಷ್ಟು ಉಳಿತು, 1 ಉಳಿತು. 3 3 9 ಎಷ್ಟು ಉಳಿತು, 1 ಉಳಿತು. 3 4 12. ಈಗ ನೋಡ್ರಿ, ಇದು 67 1ರಲ್ಲಿ, 67 2ರಲ್ಲಿ. ಹಾಗಾದ್ರೆ ಈ 4 ಹೋಗಿ ಅಲ್ಲಿ ಇಂಟು ಆಗ್ತೈತಿ. 100 ಈ 100 ಇಂಟು 4 ಅಂದ್ರೆ 400. 400 ಇಂಟು 2 ಅಂದ್ರೆ 2 ಇಂಟು 400 ಆಗ್ತೈತಿ. ಈಕ್ವಲ್ ಟು 800. ಅವನ ಸ್ಯಾಲ್ರಿ ಎಷ್ಟಿತ್ತು, 800 ರೂಪೀಸ್ ಸ್ಯಾಲ್ರಿ ಐತಿ ಒಂದು ತಿಂಗಳಿಗೆ. ಇದು ಆನ್ಸರ್. ಟೈಗರ್ ಮತ್ತು ದಿಶಾ ತಮ್ಮ ಕಾರುಗಳಲ್ಲಿ ದೆಹಲಿಯಿಂದ ಕಾನ್ಪುರಕ್ಕೆ ಪ್ರಯಾಣಿಸಬೇಕಾಗಿದೆ. ಟೈಗರ್ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡುತ್ತಿದ್ದರೆ ದಿಶಾ ಗಂಟೆಗೆ 35 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡುತ್ತಿದ್ದಾಳೆ. ಟೈಗರ್ 14 ಗಂಟೆಗಳನ್ನು ತೆಗೆದುಕೊಂಡರೆ ದಿಶಾ ಕಾನ್ಪುರಕ್ಕೆ ತಲುಪಲು ತೆಗೆದುಕೊಳ್ಳುವ ಸಮಯ ಕಂಡುಹಿಡಿಯಿರಿ ಅಂತ ಹೇಳೋದನ್ನು. ಇಲ್ಲಿ ಟೈಗರ್ ಅಂತ ಬರ್ಕೋತೀನಿ, ಇದು ದಿಶಾ ಅಂತ ಬರ್ಕೋತೀನಿ. ಡಿಸ್ಟೆನ್ಸ್ ಸೇಮ್ ಐತಿ. ಇಲ್ಲಿ ಡಿಸ್ಟೆನ್ಸ್ ಏನೈತಿ, ಸೇಮ್ ಐತಿ. ಸೇಮ್ ಅಂದರೆ ಚೇಂಜ್ ಆಗಂಗಿಲ್ಲ. ಎರಡು ಮಂದಿದ ಡಿಸ್ಟೆನ್ಸ್ ಒಂದು ಸೇಮ್ ಐತಿ. ಹಾಗಿದ್ದಾಗ ಡಿಸ್ಟೆನ್ಸ್ ಸೇಮ್ ಇತ್ತು ಅಂದ್ರೆ ನಮಗೇನೈತಿ, ಸ್ಪೀಡ್ ಈಸ್ ಯೂನಿವರ್ಸಲಿ ಪ್ರಪೋರ್ಷನಲ್ ಟು ಟೈಮ್ ಅನ್ನೋದು. ಸ್ಪೀಡ್ ಎಷ್ಟಿರುತ್ತೆ ಅದರ ಉಲ್ಟಾ ಇರ್ತೈತಿ. ಸ್ಪೀಡ್ 1:2 ಇತ್ತಂದ್ರೆ ಟೈಮ್ 2:1 ಆಗ್ತೈತಿ ಅನ್ನೋದು, ಅದರ ರಿವರ್ಸ್ ಆಗ್ತೈತಿ. ಹಾಗಾದ್ರೆ ಸ್ಪೀಡ್ ಕೊಟ್ಟಾನ. ಸ್ಪೀಡ್ ಎಷ್ಟೈತಿ, ಟೈಗರ್ದ 100 km/h ಐತಿ ಮತ್ತು ದಿಶಾದ 35 km/h ಐತಿ. ಹಾಗಾದರೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಕಟ್ತಾ ಹೊಡೆದ್ರೆ ಎಷ್ಟಾಗೈತಿ, 5 20 ಬರ್ತೈತಿ, 5 7 ಬರ್ತದೆ. ಹಾಗಾದ್ರೆ ಟೈಮ್ ಕಂಡು ಹಿಡ್ಕೋಬೇಕಾಗೈತಿ. ಟೈಮ್ ಕಂಡು ಹಿಡ್ಕೊಂಡಾಗ ಇದು ರಿವರ್ಸ್ ಆಗ್ತೈತಿ. ಇದು 7 ಬರ್ತೈತಿ, ಇಲ್ಲಿ 20 ಬರ್ತೈತಿ. ಬಟ್ ಅವೇನು ಹೇಳ್ತಾನು, ಇಲ್ಲಿ ಟೈಗರ್ 14 ತಾಸು ತೊಗೊತೈತೆ ಅನ್ನತಾನ. ಹಾಗಾದ್ರೆ ನೋಡ್ರಿ, ಇಲ್ಲಿ ಟೈಗರ್ 14 ತಾಸು ತೊಗೊತೈತೆ ಅನ್ನತಾನ. ಟೈಗರ್ 14 ತಾಸು ಎಷ್ಟು ಮಲ್ಟಿಪ್ಲೈ ಇಂಟು 2. ಹಾಗಾದರೆ ಇದಕ್ಕೂ ಇಂಟು 2 ಮಲ್ಟಿಪ್ಲೈ ಮಾಡ್ಬೇಕು ನಾವು. ಅವಾಗ ಏನಾಗುತ್ತೆ, 40 hour ಬರ್ತದೆ. ಆನ್ಸರ್ 40 hour. ಯಾಕಂತಂದ್ರೆ ಅವ ದಿಶಾ ತೆಗೆದುಕೊಳ್ಳುವ ಸಮಯ ಕೇಳತಾನ. ಹಾಗಾದ್ರೆ 40 ತಾಸು ತೊಗೋತಾಳ ದಿಶಾ ಅಲ್ಲಿಂದ ಇಲ್ಲಿ ಮುಟ್ಟಕ್ಕೆ. ಇದು ಆನ್ಸರ್. ಓಕೆ, ಒಂದು ಕಂಪನಿಯ ಗಳಿಸಿದ ಲಾಭವನ್ನು ಕಂಪನಿಯ 3 ಪಾಲುದಾರರ ನಡುವೆ 13:3:9 ಅನುಪಾತದಲ್ಲಿ ಹಂಚಲಾಗಿದೆ. ಚಿಕ್ಕ ಮತ್ತು ದೊಡ್ಡ ಪಾಲುಗಳನ್ನು ನಡುವಿನ ವ್ಯತ್ಯಾಸ 36,846 ಆಗಿದ್ದರೆ ಕಂಪನಿಯ ಒಟ್ಟು ಲಾಭಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಇಲ್ಲಿ ಕಂಪ್ನಿ ಯಾವ್ಯಾವುದಾವು, 3 ಕಂಪ್ನಿ ಇದಾವೆ.
ಹೌದಾ? ಅದು ಒಂದು 13 ಐತಿ, ಇನ್ನೊಂದು 3 ಐತಿ, ಇನ್ನೊಂದು 9 ಐತಿ. ಎ ಬಿ ಸಿ ಅಂತ ತಿಳ್ಕೊರಿ, 3 ಕಂಪ್ನಿ. ಇದ್ರದ್ದು ಒಟ್ಟು ಎಷ್ಟಾಗ್ತೈತಿ ಟೋಟಲ್ ಇದು ಟೋಟಲ್ ಎಷ್ಟಾಯ್ತಿ? 13ಕ್ಕೆ 9 ಸೇರಿಸ್ರಿ 22 ಆಗ್ತೈತಿ. 22ಕ್ಕೆ 3 ಸೇರಿಸ್ರೆ 25 ಆಗ್ತದೆ. ಬಟ್ ಇಲ್ಲಿ ದೊಡ್ಡದು ಮತ್ತು ಸಣ್ಣದ್ರೊಳಗೆ ಡಿಫ್ರೆನ್ಸ್ ಕೇಳೋಣ. ಬಿಗ್ ಮೈನಸ್ ಸ್ಮಾಲ್ ಈಕ್ವಲ್ ಟು 13 ಮೈನಸ್ 3 ಈಕ್ವಲ್ ಟು 10 ಬರುತ್ತೆ. ಹೌದಾ? 10 ಬಂತು. ಬಟ್ ಇದು 10 ಅದ್ರ ವ್ಯಾಲ್ಯೂ ಕೊಟ್ಟಾನ ಎಷ್ಟು? 36.846 ಡಿವೈಡ್ ಬೈ 10. ಅವು ಕಂಡುಹಿಡಿಯೋದು ಏನನ್ನತ್ತಾನು? 25 ಟೋಟಲ್ ಕಂಡುಹಿಡಿಯೋಣತ್ತಾನ. ಹಾಗಾದರೆ ಇಂಟು 25 ಮಾಡ್ಬೇಕು ನಾವು. ಹಾಗಾದರೆ ಈಗ 5 2ರಲ್ಲೇ ಹೋಗ್ತದೆ, 5 5ರಲ್ಲೇ ಹೋಗ್ತದೆ. ಇಲ್ಲಿ 2 1ರಲ್ಲೇ ಹೋಗ್ತದೆ. ಇಲ್ಲಿ ಎಷ್ಟು ಹೋಗ್ತೈತಿ? 2 18 36, 2 4 2 2 2 3. ಹಾಗಾದ್ರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕು ನೀವು. ಆಪ್ಷನ್ದಾಗ ನೋಡ್ರಿ, ಎಲ್ಲವೂ ಡಿಫ್ರೆಂಟ್ ಅದಾವೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ? 5 3 15 ಅಂದರೆ ಲಾಸ್ಟಕ್ಕೆ ಬಿಡಿಸ್ತಂದಾಗ 5 ಬರ್ಬೇಕು. 5 ಬರಬೇಕಾಗಿದ್ದ ಆನ್ಸರ 1ನೇದು ಐತೆ, 4ನೇದು ಐತೆ. 5 ಇರೋದು 1 ಅದ್ರ. ಹಾಗಾದ್ರೆ ಏನಾಗ್ತದೆ ಆನ್ಸರ? 92115 ಆಗ್ತದೆ. ಇದು ಆನ್ಸರ್. ಇದು ಡಿವಿಜಿಬಿಲಿಟಿ ರೂಲ್ ಮೇಲಿನ ಕ್ವಶನ್ ಐತಿ. ನೀವು ಕಮೆಂಟ್ ಮಾಡ್ತೀರಿ ಸರಿ ಇದನ್ನ ಆನ್ಸರನ್ನು. ಇಲ್ಲಿ ಏನು ಹೇಳಕತ್ತಾನ? ABCD ಒಂದು ಚತುರ್ಭುಜವಾಗಿದೆ, ಅದರ ಬಾಹುಗಳು ಸಮಾನವಾಗಿವೆ ಮತ್ತು ಕೋನ ABC 90 ಡಿಗ್ರಿ ಆಗಿದೆ. ವಿರುದ್ಧ ಬಾಹುಗಳು ಸಮನಾಗಿದ್ದರೆ ಮತ್ತು ವಿರುದ್ಧ ಕೋನಗಳು ಸಮನಾಗಿದ್ದರೆ ABCDಯ ಒಂದು ಏನೈತಿ ಅಂತ ಕೇಳ್ತಾನೆ. ABCD ಅನ್ನೋದು ಏನೈತಿ ನಿಮಗೆ ಗೊತ್ತಿರಬೇಕು. ಇದೇನ? ಇದು ರೆಕ್ಟ್ಯಾಂಗಲ್. ಇದು ಆನಂತರ ಇದೇನಾಗ್ತದೆ? ಇದು ಸ್ಕ್ವೇರ್. ಇದು ರೋಂಬಸ್. ಇಲ್ಲಿ ಎಲ್ಲದ್ರೊಳಗೂ 90 ಡಿಗ್ರಿ ಇದಾವೆ. ಇಲ್ಲಿ 90 ಡಿಗ್ರಿ ಇರ್ತೈತಿ, ಇಲ್ಲಿ 90 ಡಿಗ್ರಿ ಇರ್ತೈತಿ. ಬಟ್ ಅದರ ಬಾಹುಗಳು ಸಮನಾಗಿದ್ದಾವೆ ಅಂತ ಹೇಳ್ತಾನೆ. ಹಾಗಾದ್ರೆ ಇದು ಸಮನಾಗಿರ್ತಾವೆ, ಇದು ಸಮನಾಗಿರ್ತಾವೆ. ಬಟ್ ಎಲ್ಲವೂ ಸಮನಾಗಿರಂಗಿಲ್ಲ. ಹಾಗಾದ್ರೆ ರೆಕ್ಟ್ಯಾಂಗಲ್ ತಪ್ಪಾಗ್ತದೆ. ಇನ್ನು ಇಲ್ಲಿ 90 ಡಿಗ್ರಿ ಇರ್ತೈತಿ, ಎಲ್ಲ ಸೇಮ್ ಅಪೋಸಿಟ್ ಆ್ಯಂಗಲು ಸೇಮ್ ಇರ್ತಾವೆ, ಇಲ್ಲೂ ಸೇಮ್ ಇರ್ತಾವೆ. ಹೌದಾ? ಅವು ಎಲ್ಲ ಸೇಮ್ ಇರ್ತಾವೆ, ಬಾಹುಗಳು ಎಲ್ಲ ಸೇಮ್ ಇದಾವೆ. ಯಾಕಂದ್ರೆ ಸ್ಕ್ವೇರ್ ಎಲ್ಲ ಬಾಹುಗಳು ಸೇಮ್ ಇರ್ತಾವೆ. ರೋಂಬಸ್ದು ಬಾಹುಗಳು ಎಲ್ಲ ಸೇಮ್ ಇರ್ತಾವೆ. ಇದ್ರದ್ದು ಆ್ಯಂಗಲ್ 90 ಇರ್ತೈತಿ, ಇದ್ರದ್ದು ಆ್ಯಂಗಲು 90 ಇರ್ತೈತಿ. ಎಲ್ಲವೂ 90 ಇರ್ತಾವೆ. ಹಾಗಾದ್ರೆ ರೋಂಬಸನ್ನು ನಾವು ಏನಂತ ಕರಿಬೋದು? ರೆಕ್ಟ್ಯಾಂಗಲ್ ಅಂತ ಕರಿಬೋದು. ಸ್ಕ್ವೇರ್ ಅಂತ ಕರಿಬೋದು. ರೋಂಬಸನ್ನು ನಾವು ಸ್ಕ್ವೇರ್ ಅಂತ ಕರಿಬೋದು. ಹಾಗಾದ್ರೆ ಏನು ಅನ್ಸ್ತದೆ? ಸ್ಕ್ವೇರ್ ಆಗ್ತದೆ ಆನ್ಸರ್. ಇಲ್ಲಿ ಏನು ಹೇಳತ್ತಾನೆ ನೋಡ್ರಿ ಕ್ವಶನ್ದಾಗ. ಒಬ್ಬ ಸಗಟು ವ್ಯಾಪಾರಿ 12,000 ನಮೂದಿತ ಬೆಲೆ ವಸ್ತುವಿಗೆ ಮೇಲೆ 15% ವ್ಯಾಪಾರ ರಿಯಾಯಿತಿಯನ್ನು ನೀಡುತ್ತಾನೆ. ವ್ಯಾಪಾರ ರಿಯಾಯಿತಿ ನಂತರ ಕಡಿಮೆ ಮಾಡಿದ ಬೆಲೆಗೆ ಮತ್ತೆ 10% ರಿಯಾಯಿತಿ ಕೊಡ್ತಾನೆ. ಹಾಗಾದ್ರೆ ಗ್ರಾಹಕ ಪಾವತಿಸಬೇಕಾದ ಅಂತಿಮ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಲಾಸ್ಟಕ್ಕೆ ಅಮೌಂಟ್ ಎಷ್ಟು ಕೊಡಬೇಕವ ಅಂತ. 15% ಈಕ್ವಲ್ ಟು 3/20 ಆನ್ಸರ್. 3/20. ಇದು ಫ್ರ್ಯಾಕ್ಷನ್ ವ್ಯಾಲ್ಯೂ, ಅದು ಡಿಕ್ರೀಸ್ ಆಗೋದು. ಇದು 1/10 ಅನ್ನೋಕೆ ಅರ್ಥ. ಹಾಗಾದ್ರೆ ಮೊದಲು ಎಷ್ಟಿತ್ತು? MP ಇಷ್ಟು SP ಅಂತಂದು ಬರ್ಕೋತೀನಿ ನಾನು. ಓಕೆ, MP ಇಷ್ಟು SP. ಮೊದಲು ಫಸ್ಟ್ನೇದು 20%, 20 ಇದ್ದದ ಅಮೌಂಟ ಮೈನಸ್ ಆಗಿ 17 ಆಗ್ತದೆ. ಇನ್ನೊಂದು 10 ಇದ್ದದ್ದು 9 ಆಗ್ತದೆ. ಓಕೆ, ಈಗ ಇದನ್ನು ಇಂಟು ಮಾಡಿರಿ. ಎಷ್ಟಾಗೈತಿ? 200 ಈಕ್ವಲ್ ಟು 17 9 153. ಈಗ ಅವನು ಕೊಟ್ಟಿದ್ದು ನನಗೆ ಇದರದ್ದು ವ್ಯಾಲ್ಯೂ ಕೊಟ್ಟಾನೆ. ಎಷ್ಟು? 12,000 ಕೊಟ್ಟಾನೆ. ಇದು ನಮೂದಿತ ಬೆಲೆ ಇಂಟು ಎಷ್ಟಾಗ್ತೈತಿ? 60 ಆಗ್ತೈತಿ. ಇಂಟು 60 ಆಗ್ತೈತಿ. ಹಾಗಾದ್ರೆ ಇದಕ್ಕೂ ಇಂಟು 60 ಮಾಡ್ಬೇಕು ನಾವು. ಇದಕ್ಕೆ ಇಂಟು 60 ಮಾಡಿದಾಗ 15 6 ಎಷ್ಟು? 90. 15 6 90. 15 6 90. ಇಲ್ಲೊಂದು 0, ಇಲ್ಲೊಂದು 0, 2 0 ಇಟ್ಕೊಂಡ್ವಿ. ಪ್ಲಸ್ ಮತ್ತೆ 6 3 18 180
ಪ್ಲಸ್ ಮಾಡಬೇಕು. ಹಾಗಾದರೆ 9180 ಆನ್ಸರ್ ಆಗ್ತದೆ. ಆನ್ಸರ್ 3ನೇದು. ಇಲ್ಲಿ ಎವರೇಜ್ ಕಂಡುಹಿಡಿಬೇಕು ನಾವು. ಎವರೇಜ್ ಕಂಡುಹಿಡ್ಬೇಕಂದ್ರೆ 40 kg 49 kg ಇದೈತಿಲ್ಲ, ನಾನು ಹೆಂಗೆ ಬರ್ಕೋತೀನಿ, 40 49 56 74 ಇನ್ನೊಂದು 37 ಐತಿ. ಟೋಟಲ್ 5 ಅದಾವೆ. ಬಟ್ ಇದರದ್ದು ನಾನು ಒಂದು ಅಜ್ಯೂಮ್ ಮಾಡ್ಕೋತೀನಿ. ಅಜ್ಯೂಮ್ ಅಂದರೆ ತಿಳ್ಕೊಂಡು ಒಂದು ನಾವಾಗಿ ಚೂಸ್ ಮಾಡ್ಕೊಂಡು. ಇಲ್ಲಿ ಆಪ್ಷನ್ದಾಗ ನೋಡಿರಿ 50ಕ್ಕೆ ಸಮೀಪ ಐತಿ. ಹಾಗಾದ್ರೆ ನಾನು 50 ಎವರೇಜ್ ಇರ್ಬೋದು ಅಂತ ಅನ್ಕೋತೀನಿ. ಆದರೆ ನಾನೀಗ ಕಂಪೇರ್ ಮಾಡೋಣ. 40ಕ್ಕೆ 50ಕ್ಕೆ ಡಿಫ್ರೆನ್ಸ್ ಎಷ್ಟು ಬರೈತಿ? 10 ಬರೈತಿ. ಹಾಗಾದ್ರೆ 50ರಿಂದ 40 -10 ಕಡಿಮೆ ಐತಿ. 50 ಇಟ್ಕೊಂಡಿನಿ, ಬಟ್ 50 ಇರಬೇಕಿತ್ತು ಇಲ್ಲಿ, ಆದ್ರೆ 10 ಕಡಿಮೆ ಐತಿ ನಂಗೆ ಅರ್ಥ. 49 ಜಾಗದಾಗ 50 ಇರಬೇಕಿತ್ತು, ಬಟ್ 1 ಕಡಿಮೆ ಐತಿ. 56 ಜಾಗದಾಗ 50 ಇರಬೇಕಿತ್ತು, ಪ್ಲಸ್ 6 ಹೆಚ್ಚೈತಿ. 74 ಜಾಗದಾಗ 50 ಇರಬೇಕಿತ್ತು, ಬಟ್ ಪ್ಲಸ್ 24 ಹೆಚ್ಚೈತಿ. 37 ಜಾಗದಾಗ 50 ಇರಬೇಕಿತ್ತು, -13 ಕಡಿಮೆ ಐತಿ. ಹಾಗಿದ್ರೆ ನಾವು ಇವನ್ನೆಲ್ಲವೂ ಕೂಡಿಸ್ಕೋಬೇಕು. ಎಲ್ಲವೂ ಕೂಡಿಸ್ಕೊಂಡು ಅಂದರೆ ಮೈನಸ್ ಇದು ಮೈನಸ್ ಮಾಡಬೇಕು, ಪ್ಲಸ್ ಇದು ಪ್ಲಸ್ ಮಾಡಬೇಕು. ಹಾಗಾದರೆ ಇಲ್ಲಿ 10 + 1 10 1 11 11ಕ್ಕೆ 13 ಸೇರಿಸ್ರೆ 24 ಆಗ್ತೈತಿ. -24 ಆಗ್ತೈತಿ. ಇವು ಮೈನಸ್ ಕೂಡಿಸಿದ್ರೆ ಈ -24 ಆಯ್ತು, ಇಲ್ಲಿ +24 ಐತಿ. ಹಾಗಾದ್ರೆ ಈ +24 ಇವು 3 ಎಲ್ಲ ಕ್ಯಾನ್ಸಲ್ ಆಗ್ತಾವೆ. ಆಗ ಕ್ಯಾನ್ಸಲ್ ಆಗಿ +6 ಅಷ್ಟು ಉಳಿತದ. +6 ಉಳಿತು ಡಿವೈಡೆಡ್ ಬೈ ಎಷ್ಟದಾವೆ ಟೋಟಲ್ ಅಂಕಿಗಳು? 1 2 3 4 5 ಅದಾವೆ. ಹಾಗಾದ್ರೆ 5ನ್ನು ಡಿವೈಡ್ ಮಾಡ್ತೀನಿ. ಈಗ ಪ್ಲಸ್ದಾಗ ಬರ್ತೈತಿ. 5 ಎಷ್ಟರಲ್ಲೇ? 5 ಒಂದರಲ್ಲೇ ಪಾಯಿಂಟ್ ಇಟ್ವಿ. 5 ಎರಡಲ್ಲೇ 10 ಆಗ್ತದೆ. ಹಾಗಾದ್ರೆ ಇದು +1.2 ಐತೆ. ನಾನು 50 ತಿಳ್ಕೊಂಡಿಲ್ಲ, ಅದಕ್ಕೆ ಇದನ್ನು ಆ್ಯಡ್ ಮಾಡಬೇಕು. +1.2 ಆ್ಯಡ್ ಮಾಡಬೇಕು. ಅವಾಗ ಏನಾಗ್ತದೆ? 51.2 ಆಗ್ತದೆ. ಇದು ಆನ್ಸರ್. ನೀವು ಇದನ್ನು ನಾರ್ಮಲ್ ಬೇಸಿಕ್ ಮೆಥಡ್ಲೇನು ಬಿಡಿಸ್ಬೋದು, ಏನು ಅಡ್ಡಿ ಇಲ್ಲ. ಈಗ 21ನೇ ಕ್ವಶನ್ ನೋಡ್ರಿ. ವೀರ್ ಡಜನ್ಗೆ 180 ರೂದಲ್ಲಿ ಕೆಲವು ಪೆನ್ನುಗಳನ್ನು ಖರೀದಿ ಮಾಡ್ತಾನೆ. ಆದರೆ ಒಂದಕ್ಕೆ 22 ರೂಪಾಯಿದಂಗೆ ಮಾರ್ತಾನೆ. ಹಾಗಾದ್ರೆ ಅವಂಗೆ ಲಾಭ ಎಷ್ಟಾಗ್ತದೆ ಅಂತ ಕೇಳ್ತಾನೆ. 1 ಡಜನ್ ಪೆನ್ನನ್ನು 1 ರೂಪಾಯಿಗೆ ಮಾರ್ತಾನೆ. 1 ಡಜನ್ ಪೆನ್ನನ್ನು 180 ರೂಪಾಯಿಗೆ ತೊಗೋತಾನೆ. ಹಾಗಾದ್ರೆ CP/1 ಪೆನ್ = ಅದನ್ನು 12 ಮಾಡ್ಕೋತೀನಿ. ಡಿವೈಡ್ ಬೈ 12 ಮಾಡಿದಾಗ 15 ರೂಪಾಯಿಗೆ ಸಿಗ್ತೈತಿ ಅನ್ನಂಗೆ ಅರ್ಥ. 1 ಪೆನ್ನ 15 ರೂಪಾಯಿ ಸಿಗ್ತೈತಿ. ಬಟ್ SP ಎಷ್ಟೈತಿ? 1 ಪೆನ್ನಿಗೆ ಎಷ್ಟು ಕೊಡತ್ತಾನೆ? 22 ರೂಪಾಯಿ ಮಾರಾಕತ್ತಾನ ಅನ್ನಂಗೆ ಅರ್ಥ. ಇಲ್ಲಿ ಕೊಟ್ಟಾನೆ 22 ರೂಪಾಯಿ. ಹಾಗಾದ್ರೆ ನಾವು ಪ್ರಾಫಿಟ್ ಕಂಡುಹಿಡ್ಬೇಕಾದ್ರೆ 22 - 15 ಮಾಡಬೇಕು. ಎಷ್ಟಾಗ್ತೈತಿ ಇದು? 5 + 2 7 ರೂಪಾಯಿ ಪ್ರಾಫಿಟ್ ಆಗತ್ತೆ. 1 ಪೆನ್ನಿಂದ ಹಿಡ್ದ ಒಂದು ಕಡೆ 7 ರೂಪಾಯಿ ಪ್ರಾಫಿಟ್ ಆಗತ್ತೆ. ಹಾಗಾದ್ರೆ ಪ್ರಾಫಿಟ್ ಪರ್ಸೆಂಟೇಜ್ = CP ಮೇಲೆ ತೆಗಿತೀವಿ. 7 ಡಿವೈಡೆಡ್ ಬೈ 15 ಮಾಡ್ತೀವಿ. ಅವಾಗ ಏನಾಗ್ತದೆ? ಇಂಟು 15 ಇಂಟು 100 ಮಾಡ್ಬೇಕು. ಅವಾಗ 700 ಡಿವೈಡ್ ಬೈ ಆಗ್ತೈತಿಲ್ಲ 15 ಎಷ್ಟರಲ್ಲಿ? 15 4 60 10 ಉಳಿತು 110. 15 6 90 ಪಾಯಿಂಟ್ ಇಟ್ವಿ. ಅಂದ್ರೆ 46 ಇರೋದು ಇದು 1ನೇ ಆಪ್ಷನ್ದಾಗ ಅಷ್ಟು ಐತೆ ನೋಡ್ರಿ. ಹಾಗಾಗಿ 1ನೇದು ಆಪ್ಷನ್ ಕರೆಕ್ಟ್ ಆಗ್ತದೆ. ಈಗ ಕೋಣ ಎ ಈಗ ಒಂದು ಕೆಲಸವನ್ನು 16 ದಿನದಾಗ ಮುಗಿಸ್ತಾನೆ. B ಒಂದು ಕೆಲಸವನ್ನು 22 ದಿನದಾಗ ಮಾಡ್ತಾನೆ. ಅವರು ಒಟ್ಟಾಗಿ 2 ದಿನ ಕೆಲಸ ಮಾಡ್ತಾರೆ. ಹಾಗಾದರೆ ಕೆಲಸದ ಎಷ್ಟು ಭಾಗ ಉಳಿತೈತಿ ಅಂತ ಕೇಳ್ತಾನೆ. ಹಾಗಾದರೆ A ಕೆಲಸ ಮಾಡೋದು 16 ದಿನದಾಗ, B ಕೆಲಸ ಮಾಡೋದು 22 ದಿನದಾಗ. ಅವ್ರ ನಡುವೆ ನೀವು LCM ತಗೋಬೇಕು. ಟೋಟಲ್ ವರ್ಕ್ = 22 × 16 22 × 16 ಅಂದರೆ ಇಲ್ಲಿ 11 × 2 ಅಂತ ಬರ್ಕೋಬೋದು. ಹಾಗಾದ್ರೆ ಏನಾಗ್ತೈತಿ? 16 × 11 ಆಗ್ತದೆ. 16 × 11 ಮಲ್ಟಿಪ್ಲೈ ಆದ LCM ಆಗ್ತದೆ. ಈಗ 16ನ್ನು ಇದಕ್ಕೆ ಡಿವೈಡ್ ಮಾಡಿರಿ ಎಫಿಷಿಯನ್ಸಿ ತಗೊಳಕ್ಕೆ. ಇದಕ್ಕೆ 16 × 11 ಡಿವೈಡ್ ಬೈ 16 ಮಾಡೋಣ. ಅವಾಗ ಎಫಿಷಿಯನ್ಸಿ ಎಷ್ಟು ಬರ್ತೈತಿ? 11 ಬರ್ತೈತಿ. ಇಲ್ಲಿ 11 ಬಂತು. ಅಂದರೆ ಏದು ಎಫಿಷಿಯನ್ಸಿ ದಿನಕ್ಕೆ 11 ಕೆಲಸ ಮಾಡ್ತಾನೆ ಅನ್ನಂಗೆ. ಹಂಗಾದ್ರೆ ಬಿದು ಎಫಿಷಿಯನ್ಸಿ ಈಗ 22 ಡಿವೈಡ್ ಬೈ ಮಾಡಿರಿ. 22 ಡಿವೈಡ್ ಮಾಡಿದ್ರೆ 11 2 8. ಹಾಗಾದ್ರೆ
ಬಿ 8 ಕೆಲಸ ಮಾಡ್ತಾನೆ ದಿನಕ್ಕೆ. ಈಗ ಟೋಟಲ್ ಕೆಲಸ ಎಷ್ಟಾಗ್ತೈತಿ? ಟೋಟಲ್ ವರ್ಕ್ ಈಕ್ವಲ್ ಟು 11 × 16 ಮಲ್ಟಿಪ್ಲೈ ಮಾಡಿರಿ ಎಷ್ಟಾಗ್ತೈತಿ? 6, 7, 176 ಟೋಟಲ್ ವರ್ಕ್ ಐತಿ. ಅಂದ್ರೆ ಅಷ್ಟು ಯೂನಿಟ್ ವರ್ಕ್ ಐತಿ ಅಂದಂಗೆ ಅರ್ಥ. 176 ಐತಿ. ಬಟ್ ಅವರಿಬ್ಬರು ಮಂದಿ 2 ದಿನ ಒಟ್ಟಾರೆ ಕೆಲಸ ಮಾಡ್ಯಾರ. ಹಾಗಾದ್ರೆ ಇವೆರಡನ್ನು ಕೂಡಿಸ್ಬೇಕು. ಎ ಪ್ಲಸ್ ಬಿ ಈಕ್ವಲ್ ಟು 11 + 8 ಈಕ್ವಲ್ ಟು 19. ಅವರು 2 ದಿನ ಕೆಲಸ ಮಾಡ್ಯಾರ. ಹಾಗಾದ್ರೆ 38 ಆಗ್ತದೆ. 38 ಆಯ್ತಾ? 38 ಕೆಲಸನ ಮೈನಸ್ ಮಾಡ್ಬೇಕು. ರಿಮೈನಿಂಗ್ ವರ್ಕ್, ಉಳಿದಂಥ ಕೆಲಸ, ರಿಮೈನಿಂಗ್ ವರ್ಕ್ ಈಕ್ವಲ್ ಟು ಏನಾಗ್ತೈತಿ? 176 - 38. 178 - 38 ಎಷ್ಟು ಭಾಗ ಉಳಿದೈತೆ ಅನ್ನತಾನ. ಹಾಗಾಗಿ ಮತ್ತೆ ಡಿವೈಡೆಡ್ ಬೈ 176 ಮಾಡ್ಬೇಕು ನಾವು. ಹಾಗಾದ್ರೆ ಎಷ್ಟು ಉಳಿದೈತಿ? 16 8 ಹೋದ್ರೆ 8 ಉಳಿತೈತಿ. 17 4 ಹೋದ್ರೆ 3 ಉಳಿತೈತಿ. ಡಿವೈಡೆಡ್ ಬೈ 176. ಇದನ್ನು ಕಟ್ತಾ ಹೊಡೀರಿ. 2 8 16, 2 8 16, 2 6 12, 2 9 18. ಹಾಗಾದ್ರೆ ಆನ್ಸರ್ ಏನು? 69/88 ಬರ್ತದೆ. ಆನ್ಸರ್ ಎರಡನೇದು ಆನ್ಸರ್ ಐತಲ್ರಿ. ಇಷ್ಟೇ ಇರೋದು ಕ್ವಶನ್. ಈಗ 23ನೇ ಕ್ವಶನ್ ನೋಡ್ರಿ. 23ನೇ ಕ್ವಶನ್ದಾಗ 625 ರೂಪಾಯಿ ಮೊತ್ತವನ್ನು ಬ್ಯಾಂಕಿನಲ್ಲಿ ವಾರ್ಷಿಕವಾಗಿ ಸಂಯೋಜಿತವಾಗುವ 16%. ಸಂಯೋಜಿತ ಅಂದ್ರೆ ಇಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾನೆ. 16% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲಾಗಿದೆ. ಮುಕ್ತಾಯದ ನಂತರ ಪಾವತಿಸಬೇಕಾದ ಮೊತ್ತವು 841 ಆಗಿರುತ್ತದೆ. ಹಾಗಾದರೆ ಹೂಡಿಕೆ ಅವಧಿ ಎಷ್ಟು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಯಾವಾಗಲೂ ಇಲ್ಲಿ ಸ್ಕ್ವೇರ್ ನಂಬರ್ ಐತಿ, ಇಲ್ಲಿ ಸ್ಕ್ವೇರ್ ನಂಬರ್ ಐತಿ. ಅದಕ್ಕಾಗಿ ಸ್ಕ್ವೇರ್ ಕ್ಯೂಬ್ ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಕಂಪೌಂಡ್ ಇಂಟ್ರೆಸ್ಟ್ ಇದ್ದಾಗ ಸ್ಕ್ವೇರ್ ನಂಬರ್ಗಳು ಇದ್ದಾಗ ಒಂದು ಸ್ಕ್ವೇರ್ ನಂಬರ್ದಿಂದ ಇನ್ನೊಂದು ಸ್ಕ್ವೇರ್ ನಂಬರ್ ಹೋಗಿತ್ತಂದ್ರೆ ಅದು 2%, ಅಂದರೆ 2 ವರ್ಷಕ್ಕೆ ಬಡ್ಡಿ ಅದ್ನಾಗ. ಇಲ್ಲಿ ಕ್ಯೂಬ್ ನಂಬರ್ ಇದ್ದು ಇಲ್ಲಿ ಕ್ಯೂಬ್ ನಂಬರ್ ಇತ್ತಂದ್ರೆ ಕ್ಯೂಬ್ನಿಂದ ಕ್ಯೂಬ್ಗೆ ಹೋಗಿತ್ತಂದ್ರೆ 3 ಇಯರ್. ಕ್ಯೂಬ್ ಅಂದರೆ 3 ಇಯರ್, ಅಂದ್ರೆ 3 ಮಲ್ಟಿಪ್ಲೈ ಆಗಬೇಕು. 3 × 3 × 3 3 ಸಲ ಮಲ್ಟಿಪ್ಲೈ ಆಗ್ತೈತೆ ನನಗೆ. ಹಾಗಾಗಿ ಇದು ಆನ್ಸರ್ ಏನು ಬರ್ತದೆ? 2 ಇಯರ್ ಬರ್ತದೆ. ಸ್ಕ್ವೇರ್ ಇತ್ತು 2 ಇಯರ್, ಕ್ಯೂಬ್ ಇತ್ತು ಅಂದ್ರೆ 3 ಇಯರ್ ಆಗ್ತದೆ. ಇದು ಡೈರೆಕ್ಟ್ ಮೆಥಡ್. 16% ಈಕ್ವಲ್ ಟು 16% ಈಕ್ವಲ್ ಟು ನೋಡ್ರಿ ಎಷ್ಟು ಈಕ್ವಲ್ ಮಾಡಬೇಕು? ನಾನು 4/25 ಅನ್ನೋಕೆ ಅರ್ಥ. 16% ಅಂದ್ರೆ 4/25. 25 ಇದ್ದದ್ದು ಏನಾಗತೈತಿ? 25 4 ಸೇರಿಸಿ 29 ಆಗ್ತದೆ. 25 ಇದ್ದದ್ದು 29 ಆಗ್ತದೆ. ಇದು ಒರಿಜಿನಲ್, ಇದು ನ್ಯೂ. 25 ಇದ್ದದ್ದು 29 ಆಗತೈತಿ. ಮತ್ತೆ 25 ಇದ್ದದ್ದು 29 ಆಗತೈತಿ. ಹಾಗಾದ್ರೆ 1 ವರ್ಷಕ್ಕೆ ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್. ಇದು 625 ಬಂತು, ಇದು 841 ಬಂತು. ಹಾಗಾದ್ರೆ ನಮ್ಗೆ 2 ವರ್ಷದ ಐತಿ ಅಂದಂಗೆ ಅರ್ಥ. ಇದು ಆನ್ಸರ್ ಕರೆಕ್ಟ್ ಆಗ್ತದೆ. ಈಗ 24ನೇ ಕ್ವಶನ್ ಏನು ಹೇಳೋಣ? 600ರ ಉಡುಗೊರೆಯ ಮೇಲಿನ 20% ಏಕ ರಿಯಾಯಿತಿ ಮತ್ತು 10% 2 ಸತತ ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಕಂಡುಹಿಡಿಯಿರಿ. ಎಷ್ಟಾಗ್ತೈತಿ ಅಂತ ಕೇಳ್ತಾನೆ. ಹಾಗಾದ್ರೆ ಇಲ್ಲಿ ಸತತ ರಿಯಾಯಿತಿ ಕೊಟ್ಟಲ್ಲ 10% ಮತ್ತು 10%. ಇದನ್ನು ನಾನು 1% ಅಂದರೆ ಒಂದೇ ಈಕ್ವಲ್ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಅದನ್ನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ A% ಪ್ಲಸ್ B% ಮೈನಸ್ ಡಿಸ್ಕೌಂಟ್ ಕೊಡೋದು. ಡಿಸ್ಕೌಂಟ್ ಇದ್ದಾಗ ಮೈನಸ್ ತಗೋಬೇಕು. ಹಾಗಾದರೆ A × B / 100 ಅಂತ. ಹಾಗಾದ್ರೆ ನಾನು ಏನು ಮಾಡಬೇಕು? 10% ಪ್ಲಸ್ 10% ಮೈನಸ್ 10 × 10 / 100. ಹಾಗಾದ್ರೆ ಏನಾಯ್ತು? 20 ಮೈನಸ್ 1 ಆಗ್ತೈತಿ. ಹಾಗಾದ್ರೆ 19% ಓವರ್ ಆಲ್ ಪರ್ಸೆಂಟೇಜ್ ಇದು. 19% ಓವರ್ ಆಲ್ ಸಿಗ್ತೈತಿ. ಓವರ್ ಆಲ್ 19% ಸಿಕ್ತಂದ್ರೆ ಈಗ ಟೋಟಲ್ ಎಷ್ಟೈತಿ? ಟೋಟಲ್ ಇನ್ನೊಂದು ಪರ್ಸೆಂಟೇಜ್ ಎಷ್ಟೈತಿ? 20% ಐತಿ.
ಇನ್ನೊಂದರದ್ದು ಪರ್ಸೆಂಟೇಜ್ 20 ಐತಿ. ಅದ್ರದ್ದು ವ್ಯತ್ಯಾಸ ಕೊಟ್ಟ ನಾವು ಇಲ್ಲಿ ನಡುವಿನ ವ್ಯತ್ಯಾಸ ಅಂತ ಕೇಳ್ತಾನೆ. 20% ಮೈನಸ್ ಇದು ಬಂದದ್ದು 19%. ಅವಿದ್ರ ನಡುವಿನ ಗ್ಯಾಪ್ ಎಷ್ಟು ಬರಾಕೈತಿ? 1%. ಆ 1% ಎದ್ರದ್ದು ವ್ಯಾಲ್ಯೂ ಅದರ ವ್ಯತ್ಯಾಸ ಕಂಡುಹಿಡಬೇಕು. 600 1%. 600 ಇಂಟು 1/100 ಅಂದರೆ ಆನ್ಸರ್ 6 ಬರಬೇಕು. ಆನ್ಸರ್ ಈಗ ಫೈನಲ್ ಕ್ವಶನ್, ಲಾಸ್ಟ್ ಕ್ವಶನ್ ಇದೆ. Pipe P can fill 4/9 part of the tank in 20 hours. Pipe Q can fill 2/9 part of the same tank in 30 hours. Both P and Q are kept open for 3 hours. Both were closed. Pipe R alone was then opened and it emptied the water in the 4 hours. P, Q, R together can fill in tank ಎಷ್ಟು ತಾಸು ತಗೋತೈತಿ? ಒಂದಿಟ್ಟು ಟ್ರಿಕ್ಕಿ ಕ್ವಶನ್ ಇದೆ. ಇಲ್ಲಿ ನಾನು P ಈಕ್ವಲ್ ಟು ಬರ್ಕೋತೀನಿ. ಮೊದಲು P ಎಷ್ಟು ಕೆಲಸ ಮಾಡ್ತಾನೋ ಅದನ್ನು ತಗೋಬೇಕಲ್ಲ. ಅಂದರೆ P ಟ್ಯಾಪ್ ಎಷ್ಟು ಕೆಲಸ ಮಾಡ್ತೈತಿ ಫುಲ್. ಬಟ್ ಇದು ಪಾರ್ಟ್ ಅಂದ್ರೆ ಕೆಲವು ಪಾರ್ಟ್ ಅಷ್ಟೇ ಕೊಟ್ಟಾನ. ಬಟ್ ಪೂರ್ತಿಯಾಗಿ ತುಂಬಕ್ಕೆ ಎಷ್ಟು ಕೆಲಸ ಮಾಡ್ತೈತಿ? 4/9 ಪಾರ್ಟ್ ತುಂಬಕ್ಕೆ 20 ಅವರ್ ಕೆಲಸ ಮಾಡ್ತೈತಿ ಅದು ಪೈಪ್ P. ಬಟ್ 4 1 4 5. ಹಾಗಾದ್ರೆ P ಎಷ್ಟು ಮಾಡ್ತೈತಿ ಟೋಟಲ್ ಕೆಲಸ? 9 5 ಎಷ್ಟು ಆಯ್ತು? ಇದು ಹೋಗಿ ಮಲ್ಟಿಪ್ಲೈ ಆಯ್ತು. 9 5 45 ಅವರ್ ತೊಗೊತೈತಿ. ಒಂದು ಟ್ಯಾಂಕ್ ಫುಲ್ ತುಂಬಕ್ಕೆ P 45 ತಾಸು ತೊಗೊತೈತಿ. ಹಂಗೆ ಇದೇ ರೀತಿ ನಾವು ಈಗ ಕ್ಯೂದ್ ಕಂಡುಹಿಡಿಬೇಕು. ಕಂಡುಹಿಡ್ಬೇಕಾದ್ರೆ 2/9 ಐತಿ. ಪಾಟನ್ನು ತುಂಬಕ್ಕೆ 30 ತಾಸು ತೊಗೊತದೆ. ಹಾಗಾದ್ರೆ 2 1 2 15. ಹಾಗಾದ್ರೆ ಇದು ಹೋಗಿ ಮಲ್ಟಿಪ್ಲೈ ಆಗ್ತದೆ. Q ಈಕ್ವಲ್ ಟು ಏನು ಬರ್ತೈತಿ? 135 ಅವರ್ ಬರ್ತದೆ. Q 135 ಅವರ್ ಬಂತು, ಹೌದಾ? ಇಲ್ಲಿ P ಈಕ್ವಲ್ ಟು ಎಷ್ಟೈತಿ? 45 ಬಂತು. Q ಈಕ್ವಲ್ ಟು 135 ಬಂತು, ಹೌದಾ? ಇದ್ರ ನಡುವಿಂದ LCM ತಗೊಂಡು, ಯಾಕಂತಂದ್ರೆ ಈಗ LCM ಟೋಟಲ್ ನಮಗೆ ಎಫಿಷಿಯನ್ಸಿ ತಗೋಬೇಕು. ಹಾಗಾದ್ರೆ 135 LCM ಬಂತು. ಈಗ ಎಫಿಷಿಯನ್ಸಿ ಎಷ್ಟು ಬರ್ತೈತಿ? 135 / 45 ಮಾಡಿದಾಗ 3 ಬರ್ತೈತಿ. 135 / 1 ಅಂದ್ರೆ 135 / 135 ಅಂದ್ರೆ 1 ಬಂತು. ಬಟ್ ಇಲ್ಲಿ ಏನು ಹೇಳಕತ್ತ ನಾವು? ಇಲ್ಲಿ ನೋಡ್ರಿ, ಬೋತ್ P and Q ಆರ್ ವರ್ಕ್ 3 hours ವರ್ಕ್ ಮಾಡಕತ್ತಾರ. ವರ್ಕ್ ಮಾಡಿದ್ರು ಬೋತ್ P and Q 3 ತಾಸು ವರ್ಕ್ ಮಾಡಿದ್ವು. ಆದಾಗ ಅದರ P ಪ್ಲಸ್ Q ಈಕ್ವಲ್ ಟು 3 + 1 = 4 ಆಗ್ತೈತಿ. ಬಟ್ 3 hour ವರ್ಕ್ ಮಾಡಕತ್ತಾವ. ಅಂದ್ರೆ P ಪ್ಲಸ್ Q ಈಕ್ವಲ್ ಟು 4 × 3 ಮಾಡ್ತಾನೆ, ಅವಾಗ 12 ಸಿಗ್ತದೆ, ಹೌದಾ? ಬಟ್ ಮುಂದೆ ನೋಡ್ರಿ, ಇಲ್ಲಿ ಮುಂದೆ ಏನು ಹೇಳಕತ್ತಾನ? 3 ಕೆಲಸ ಮಾಡಿದ್ವು, ನಂತರ ಮುಚ್ಚಲಾಯಿತು. ಅವನ್ನ ಮುಚ್ಚಿಬಿಡ್ತಾರೆ. ಹಾಗಾದ್ರೆ ಅವು ಎಷ್ಟು ಟ್ಯಾಂಕ್ ತುಂಬಿದಂಗೆ ಆಯ್ತು? P ಪ್ಲಸ್ Q ಈಕ್ವಲ್ ಟು ಎಷ್ಟು ಟ್ಯಾಂಕ್ ತುಂಬಿದ್ರೆ ಎಷ್ಟು ಭಾಗ ತುಂಬ್ತಾವೆ ಅಂದ್ರೆ 12 135 12 ಭಾಗ ತುಂಬ್ತಾವೆ ಅನ್ನಂಗೆ ಅರ್ಥ. 135 ಟೋಟಲ್ ಐತಿ, ಆ ಥರದ್ದು 12 ಪಾರ್ಟನ್ನು ಅದು P ಪ್ಲಸ್ Q ತುಂಬ್ತಾವೆ. ಈಗ ಏನು ಮಾಡ್ತಾವೆ? ನಂತರ R1 ಓಪನ್ ಮಾಡ್ತಾರೆ ಮತ್ತು ಅದು ಟ್ಯಾಂಕ್ನಲ್ಲಿದ್ದ ನೀರನ್ನು 4 ಗಂಟೆಗೆ ಖಾಲಿ ಮಾಡ್ತೈತಿ. P ಪ್ಲಸ್ Q ತುಂಬೈತಿ, R ಏನು ಮಾಡ್ತೈತಿ? ಖಾಲಿ ಮಾಡ್ತೈತಿ, ಎಂಟಿ ಮಾಡ್ತೈತಿ. ಎಂಟಿ ಎಷ್ಟು? 12/135 ಪಾರ್ಟನ್ನು, ಈಗ ತುಂಬಿದ ಪಾರ್ಟನ್ನು 12/35 135 ಪಾರ್ಟ್, ಅದನ್ನು ಈಗ 6 ಖಾಲಿ ಮಾಡ್ತೈತಿ. 4 hours ಖಾಲಿ ಮಾಡ್ತೈತಿ. ನಾವು ಫಸ್ಟಕ್ಕೆ ಬರ್ಕೊಂಡಿದ್ನೆಲ್ಲ ಇಲ್ಲಿ ಫಸ್ಟಕ್ಕೆ ನಾನು ಬರ್ಕೊಂಡಿದ್ನೆಲ್ಲ ಇದನ್ನ ರೀತಿ ಒಳಗೆ ಈಗ ನಾವು ಅದನ್ನು 6 ತಕ್ಕೋಬೇಕು ಈಗ ಸೇಮ್. ಹಾಗಾಗಿ ಏನು ಮಾಡಬೇಕು? ಈಗ ಕಟ್ತಾ ಹೊಡಿರಿ. 12 4 4 4 4 3 ಇದು 4 3 4 4 4 1, ಹೌದಾ? 3 1 3 45. ಹಾಗಾದ್ರೆ ನಮಗೆ Rದು ವ್ಯಾಲ್ಯೂ ಎಷ್ಟು ಸಿಕ್ಕೈತಿ? R 45 hours ತೊಗೋಕತ್ತಾನೆ. ಪೂರ್ತಿ ಒಂದು ಟ್ಯಾಂಕ್ ಖಾಲಿ ಮಾಡೋಕೆ R 45 hours ತೊಗೋತದೆ. ಹಾಗಿದ್ರೆ ನಾವು ಈಗ ಪೂರ್ತಿ ಮಾಡೋಣ. ಈಗ
45 hours ತೊಗೊಳಕತ್ತಿತ್ತು ಅಂದ್ರೆ ಈಗ ಇಲ್ಲಿ ಏನು ಕೇಳತ್ತಾನೀಗ ಮುಂದೆ PQR ಎಲ್ಲವೂ ಒಟ್ಟಿಗೆ ಸೇರಿ ಓಪನ್ ಮಾಡಿದಾಗ ಅವಾಗ ಎಷ್ಟು ಸಮಯ ತೊಗೋತೈತಿ ಅಂತ ಕೇಳತ್ತಾನು. ಹಾಗಾದ್ರೆ ನಮ್ಗೆ ಪಿನೂ ಸಿಕ್ತು, P45 ಸಿಕ್ತು, Q 135 ಸಿಕ್ಕೈತಿ, ಈಗ ಆರ್ನು ಸಿಕ್ಕೈತಿ. ಆರ್ ಎಷ್ಟೈತಿ? ಇದು 45ನೇ ಸಿಗತೈತಿ. ಹಾಗಾದ್ರೆ ಆನ್ಸರ್ ನಮ್ಗೆ ಡೈರೆಕ್ಟ್ ಗೊತ್ತಾಗಿಬಿಡ್ತೈತಿ. ಈಗ ಇದ್ರ ಮೂರದ್ರು LCM ಏನಾಗ್ತೈತಿ? 135ನೇ ಬರ್ತೈತಿ. ಈ 45 ಮೂರಲೇ, ಇದು 135 ಒಂದಲೇ, ಇದು ಎಷ್ಟು ಬರಾಕೈತಿ? ಇದು 3 ಬರತೈತಿ. ಇದು ಮೈನಸ್ದಾಗ, ಇದು ಮೈನಸ್, ಇದು ಪ್ಲಸ್. ಯಾಕಂದ್ರೆ ಇದು ಮೈನಸ್ ಯಾಕಂತಂದ್ರೆ ಇದು ಖಾಲಿ ಮಾಡಾಕೈತಿ. ಖಾಲಿ ಮಾಡೋದ್ರಿಂದ ಇದು ಮೈನಸ್ ಆಗ್ತದೆ. ಹೌದಾ? ಈಗ ಎಲ್ಲ ಕೂಡಿಸಿದ್ರೆ ಏನಾಗ್ತೈತಿ? ಎಲ್ಲ ಕೂಡಿಸಿದ್ರೆ 1 ಬರ್ತೈತಿ. ಅಂದರೆ P + Q + R = 135 ಟೋಟಲ್ / 1 = ಆನ್ಸರ್ 135ನೇ ಬರ್ತದೆ. = 135 hour. ಆನ್ಸರ್ 2ನೇ. ಓಕೆ, ಇವತ್ತಿನ ಕ್ಲಾಸ ಇಲ್ಲಿಗೆ ಮುಗಿತೈತಿ. ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಆನಂತರ ಕೆಲವೊಂದಿಷ್ಟು ಕ್ವಶನ್ ಬಿಟ್ಟಿದ್ದೀನಿ, ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತಂದು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.